ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಮತ್ತೆ ತರಗತಿಗೆ ಸ್ವಾಗತವನ್ನು ಬಯಸ್ತಾ ನಾನು ನಿಮ್ಮ ಪ್ರೀತಿಯ ಅಂಬರೀಶ್ ತೇಲಿ, ಭೂಗೋಳಶಾಸ್ತ್ರ ಉಪನ್ಯಾಸಕರು, ವಿಜಯಪುರ. ನಾವು ಇಂದಿನ ತರಗತಿಯಲ್ಲಿ ಯಾವುದರ ಕುರಿತು ಅಧ್ಯಯನ ಮಾಡಿದ್ದೀವಿ ಅಂದ್ರೆ ಅದು ಭಾರತದ ವ್ಯವಸಾಯದ ಬಗ್ಗೆ. ಆ ಭಾರತದ ವ್ಯವಸಾಯದೊಳಗೆ ನಾವು ನೋಡಿದ್ದೀವಿ, ಆಲ್ರೆಡಿ ವ್ಯವಸಾಯದ ವಿಧಗಳು ನೋಡಿದ್ದೀವಿ. ವ್ಯವಸಾಯದ ವಿಧಗಳಲ್ಲಿ ಸಾಂದ್ರ ಬೇಸಾಯ ನೋಡಿದೀವಿ, ಮಿಶ್ರ ಬೇಸಾಯ ನೋಡಿದೀವಿ, ಮಿಶ್ರ ಬೆಳೆ ಬೇಸಾಯ ನೋಡಿದೀವಿ, ಒಣ ಬೇಸಾಯ, ನೀರಾವರಿ ಬೇಸಾಯ. ಆ ನಂತರ ಏನ್ ನೋಡಿದೀವಿ ಅಂತ ಕೇಳಿದ್ರೆ ಸ್ಥಳಾಂತರ ಬೇಸಾಯ ನೋಡಿದೀವಿ, ವಾಣಿಜ್ಯ ಬೆಳೆಗಳು ನೋಡಿದೀವಿ, ಆಹಾರ ಬೆಳೆಗಳು ನೋಡಿದೀವಿ. ಈಗ ಅದರ ಮುಂದುವರೆದ ಭಾಗದಲ್ಲಿ ನಾವು ನೋಡುವುದಾದ್ರಿ ಯಾವುದನ್ನ ನೋಡ್ತೀವಿ ಅಂದ್ರೆ ಸಂಶೋಧನಾ ಕೇಂದ್ರಗಳು ಅಂತ ಬರ್ತಾವ. ನೀವು ಯಾವುದೇ ಎಕ್ಸಾಮ್ಗೆ ಹೋಗ್ರಿ ಇದ್ರ ಮೇಲೆ ಒಂದು ಪ್ರಶ್ನೆ ಇರಲೇಬೇಕ್ರಿ. ಯಾವುದ್ರ ಮೇಲೆ ಅಂದ್ರ ಪ್ರಮುಖ ಸಂಶೋಧನಾ ಕೇಂದ್ರಗಳು ಅಂತ ಕರಿತೀವಿ. ಪ್ರಮುಖ ಸಂಶೋಧನಾ ಕೇಂದ್ರಗಳು ಅಂತೀವಿ. ಹಾಗಾದ್ರೆ ಪ್ರಮುಖ ಸಂಶೋಧನಾ ಕೇಂದ್ರಗಳು ಯಾವ್ಯಾವು ಎಲ್ಲೆಲ್ಲಿ ಅದಾವ ಅನ್ನೋದು ಒಂದು ಐಡಿಯಾ ಇರಬೇಕ್ರಿ. ಮತ್ತು ಅವುಗಳ ಕೇಂದ್ರ ಕಚೇರಿ ಎಲ್ಲಿ ಅದಾರಿ, ಇದು ಬಹಳ ಇಂಪಾರ್ಟೆಂಟ್ ರೀ. ಅಂದ್ರೆ ಯಾವ ಸಂಶೋಧನಾ ಕೇಂದ್ರಗಳು ಯಾವ್ಯಾವು ಎಲ್ಲೆಲ್ಲಿ ಅದಾವ ಅಂತ ಗೊತ್ತಿರ್ಬೇಕು. ಗಮನ ಇಲ್ರಿ ಸರ. ಸಂಶೋಧನಾ ಕೇಂದ್ರಗಳನ್ನ ನೋಡಿದಾಗ ಬಹಳ ಫೇಮಸ್ ಆಗಿ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಒಂದನೇದ ಭತ್ತ ಸಂಶೋಧನಾ ಕೇಂದ್ರ ಅಂತ ನೋಡ್ತೀವಿ. ಸರ್, ಭತ್ತ ಸಂಶೋಧನಾ ಕೇಂದ್ರ ಎಲ್ಲದಂದ್ರ ಒಡಿಶಾ ರಾಜ್ಯದಾಗ ಬರ್ತಕ್ಕಂಥ ಕಟಕ್ನ್ಯಾಗ ಅದಾರಿ. ಎರಡನೇದೇನ್ ನೋಡ್ತೀವಿ ಅಂದ್ರಿ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಅಂತೀವಿ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಎಲ್ಲದಂದ್ರಿ ಫಿಲಿಪೈನ್ಸ್ ದೇಶದ ಮನಿಲಾದಾಗ ಅದರಿ. ಮನಿಲಾ ಅನ್ಬೇಕ್ರಿ ಇದಕ್ಕ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಫಿಲಿಪೈನ್ಸ್ ನ ಮನಿಲಾದಾಗ ಅದರಿ. ಅದೇ ರೀತಿ ಮಾವು ಸಂಶೋಧನಾ ಕೇಂದ್ರ ರೀ. ಮಾವು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ವಿಜಯವಾಡ. ಎಲ್ಲದ ಅಂತ ಪ್ರಶ್ನೆ ಕೇಳ್ತಾನ್ರಿ. ಆಂಧ್ರ ಪ್ರದೇಶದ ವಿಜಯವಾಡ ಅಂತ ಕರಿತೀವಿ. ಆಂಧ್ರ ಪ್ರದೇಶದ ವಿಜಯವಾಡದಾಗ ಏನದ ಅಂದ್ರಿ ಅದು ಮಾವು ಸಂಶೋಧನಾ ಕೇಂದ್ರ ಅದ ರೀ. ಆಮೇಲೆ ಸ್ಪೆಷಲಿ ನೋಡೋದಾದ್ರ ಎಮ್ಮೆ ಸಂಶೋಧನಾ ಕೇಂದ್ರ ರೀ. ಎಮ್ಮೆ ಸಂಶೋಧನಾ ಕೇಂದ್ರ ಅಂದ್ರ ಹರಿಯಾಣ ರಾಜ್ಯದ ನೋಡಿ, ಹರಿಯಾಣ ರಾಜ್ಯದ ಹಿಸ್ಸಾರ್ನ್ಯಾಗ ಕಂಡು ಬರ್ತದೆ ಇದು. ಹರಿಯಾಣ ರಾಜ್ಯದ ಹಿಸ್ಸಾರ್ನಾಗ ಯಾವುದು ಅಂದ್ರೆ ಎಮ್ಮೆ ಸಂಶೋಧನಾ ಕೇಂದ್ರ ಅದ ರೀ. ಅದೇ ರೀತಿ ಏನ್ ಗಮನಿಸ್ತೀವಿ ಅಂದ್ರ ಜೋಳ ಸಂಶೋಧನಾ ಕೇಂದ್ರ. ಇದು ಎಲ್ಲದ ಅಂದ್ರ ತೆಲಂಗಾಣದ ಹೈದರಾಬಾದ್ನ್ಯಾಗ ಅದ ರೀ. ಸರ್, ತೆಲಂಗಾಣದ ಹೈದರಾಬಾದ್ನಾಗ ಏನದಂದ್ರಿ ಜೋಳ ಸಂಶೋಧನಾ ಕೇಂದ್ರ ಅದ ರೀ. ಆಮೇಲೆ ನೋಡ್ತೀವಿ ತಂಬಾಕು ಸಂಶೋಧನಾ ಕೇಂದ್ರ. ತಂಬಾಕು ಸಂಶೋಧನಾ ಕೇಂದ್ರ ಅಂದ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿ. ಸರ್, ಆಂಧ್ರ ಪ್ರದೇಶದ ರಾಜಮಂಡ್ರಿ ಅಂತ ಕರಿತೀವಿ. ಆಂಧ್ರ ಪ್ರದೇಶದ ರಾಜಮಂಡ್ರಿ ಅಂತ ಕರಿತೀವಿ. ಯಾವ್ದ್ರಿ? ತಂಬಾಕು. ಚರ್ಮ ಸಂಶೋಧನಾ ಕೇಂದ್ರ ಎಲ್ಲದ ರೀ? ಚರ್ಮ ಸಂಶೋಧನಾ ಕೇಂದ್ರ ಅಂದ್ರ ತಮಿಳುನಾಡಿನ. ಗಮನ ಇಲ್ರಿ ಸರ, ತಮಿಳುನಾಡಿನಲ್ಲಿ ಬರ್ತಕ್ಕಂಥ ರೀ. ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಚೆನ್ನೈ ಒಳಗ ಕಂಡು ಬರ್ತಾರೆ ಚರ್ಮ ಸಂಶೋಧನಾ ಕೇಂದ್ರ. ಸರ್, ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಎಲ್ಲಂದ್ರೆ ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಅಂದ್ರ ಹಿಮಾಚಲ ಪ್ರದೇಶದ ಶಿಮ್ಲಾ ಅಂತ ಕರಿತೀವಿ. ಹಿಮಾಚಲ ಪ್ರದೇಶದ ಶಿಮ್ಲಾ. ಇನ್ನ ನೆಕ್ಸ್ಟ್ ಒನ್ ನೋಡ್ತೀವ್ರಿ. ಆಲೂಗಡ್ಡೆ ಆದ ನಂತರ ಬರೋದು ಕೃಷಿ ಸಂಶೋಧನಾ ಸಂಸ್ಥೆ. ಕೃಷಿ ಸಂಶೋಧನಾ ಸಂಸ್ಥೆ ಅಂದ್ರೆ ದೆಹಲಿ ಒಳಗದ್ರೆ ಆಲ್ರೆಡಿ ಮಾತಾಡಿದೀನಿ.
ದೆಹಲಿ ಒಳಗೆ ಅಂದ್ರೆ ಕೃಷಿ ಸಂಶೋಧನಾ ಕೇಂದ್ರ ಅದ ರೀ. ಇನ್ ನೆಕ್ಸ್ಟ್ ಒನ್ ಏನ್ ನೋಡ್ತೀವಿ ಅಂದ್ರ ಆ ಮೇಕೆ ಸಂಶೋಧನಾ ಕೇಂದ್ರ. ಆಲ್ರೆಡಿ ಪ್ರಶ್ನೆ ಕೇಳಿದಾನ್ರಿ. ಮೇಕೆ ಸಂಶೋಧನಾ ಕೇಂದ್ರ ಎಲ್ಲದ? ಮಧ್ಯಪ್ರದೇಶದ ಮಾತೂರ್. ಎಲ್ಲದ ಅಂತ ಪ್ರಶ್ನೆ ಕೇಳ್ತಾನ್ರಿ. ಸರ್ ಮಧ್ಯಪ್ರದೇಶದೊಳಗ ಬರ್ತಕ್ಕಂತ ಮಾತೂರ್ ಅನ್ಬೇಕ್ರಿ. ಮಾತೂರ್, ಮಧ್ಯಪ್ರದೇಶದ ಮಾತೂರ್ನ್ಯಾಗ ಮೇಕೆ ಸಂಶೋಧನಾ ಕೇಂದ್ರ ಅದ ರೀ. ಇನ್ನ ನೆಕ್ಸ್ಟ್ ಒನ್ ಏನ್ ನೋಡ್ತೀವಿ ಅಂದ್ರ ಜೇನು ಸಂಶೋಧನಾ ಕೇಂದ್ರ. ಜೇನು ಸಂಶೋಧನಾ ಕೇಂದ್ರ ಎಲ್ಲದಂದ್ರಿ ಮಹಾರಾಷ್ಟ್ರದ ಪುಣೆ ಒಳಗದ ನೋಡ್ರಿ. ಮಹಾರಾಷ್ಟ್ರದ ಪುಣೆ ಒಳಗ. ಇಲ್ಲೇ ಬ್ಯಾಕ್ಟೀರಿಯಾ ಸಂಶೋಧನಾ ಕೇಂದ್ರನು ಇಲ್ಲೇ ಅದ ರೀ. ಬ್ಯಾಕ್ಟೀರಿಯಾ ಸೈಡ್ ಇಟ್ಕೋಬೇಕ್ರಿ ನೀವು. ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪುಣೆ ಒಳಗೆ ಅದಾರೆ, ಅದೊಂದು ಲಕ್ಷ್ಯ ಅಲ್ರಿ. ಇನ್ನ ನೆಕ್ಸ್ಟ್ ಒನ್ ಏನ್ ನೋಡ್ತೀವಿ ಅಂದ್ರ ಸರ್ ನಾವು ಆಲ್ರೆಡಿ ಏನ್ ನೋಡಿದ್ವಿ? ಜೇನು ನೋಡಿದ್ವಿ. ಈಗ ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟ ನಲಗಡಲೆ. ನಲಗಡಲೆ ಸಂಶೋಧನಾ ಕೇಂದ್ರ ಅಂದ್ರೆ ಗುಜರಾತ್ ರಾಜ್ಯದ ಜುನಾಗಢ. ಗುಜರಾತ್ ರಾಜ್ಯದ ಜುನಾಗಢ ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಸಂವಿಧಾನ, ಇದು ಸಂಸ್ಕೃತ ಶಾಸನ ಇಲ್ಲೇ ಸಿಕ್ಕದಲ್ರಿ. ಸಂಸ್ಕೃತ ಶಾಸನ ಅಂತ ಕರಿತೀವಿ, ಜುನಾಗಢ ಶಾಸನ. ಇನ್ನ ನಲಗಡಲೆ ಆದ ನಂತರ ಬರ್ತೀವಿ ಮೆಕ್ಕೆಜೋಳ ಸಂಶೋಧನಾ. ಆಲ್ರೆಡಿ ನಿಮ್ ತಲೆಯಾಗ ಬಂದಿರ್ತದ್ರಿ. ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲದಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಾಗೆ ಅದ ರೀ. ಹಾಗಾದ್ರೆ ಈಗ ಪೂರಾ ಕನ್ಫರ್ಮ್ ಆಯ್ತು ನಿಮ್ಗೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಅಂತೇಳಿ. ಹಾಗಾದ್ರೆ ಕರ್ನಾಟಕದ ಮಂಡ್ಯ ಒಳಗ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಅದ ರೀ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರ್ನಾಗ ಏನಂದ್ರ ಮೆಕ್ಕೆಜೋಳ ಪಾರ್ಕ್ ಅದ ರೀ. ಅದು ಪಾರ್ಕ್, ಇದು ಸಂಶೋಧನಾ ಕೇಂದ್ರ. ಸರ್ ಒಂದು ವೇಳೆ ಮೆಕ್ಕೆಜೋಳ ನೋಡ್ರಿ, ಲಕ್ಷ್ಯ ಇಲ್ರಿ, ಇವೇ ಕನ್ಫ್ಯೂಸ್ ಮಾಡವ ನಿಮಗ್ರಿ. ಮೆಕ್ಕೆಜೋಳ ಪಾರ್ಕ್ ಎಲ್ಲದಕ್ಕೆ ಅಂದ್ರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ರಾಣೆಬೆನ್ನೂರಿನಲ್ಲಿ ಏನು ಕಂಡು ಬರ್ತದ್ರಿ? ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಮೆಕ್ಕೆಜೋಳ ಪಾರ್ಕ್ ಕಂಡು ಬರ್ತದ್ರಿ. ಇನ್ನ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲದ ರೀ? ರೇಷ್ಮೆ ಸಂಶೋಧನಾ ಕೇಂದ್ರ ನಮ್ಮ ಮೈಸೂರಿನಲ್ಲಿ ಕಂಡು ಬರ್ತದೆ, ಮೈಸೂರು. ಸರ ತೆಂಗು ಸಂಶೋಧನಾ ಕೇಂದ್ರ ಎಲ್ಲದ ರೀ? ತೆಂಗು ಸಂಶೋಧನಾ ಕೇಂದ್ರ ಬರೋದು ಕೇರಳ ಮತ್ತು ಕರ್ನಾಟಕದ ಮಧ್ಯೆ ವಿವಾದಾತ್ಮಕವಾಗಿರ್ತಕ್ಕಂಥ ಕಾಸರಗೋಡಿನಲ್ಲಿ ಅದ ರೀ. ಕಾಸರಗೋಡು ಅನ್ನಬೇಕು. ಸರ ರಬ್ಬರ್ ಸಂಶೋಧನಾ ಕೇಂದ್ರ ಇಲ್ಲ, ರಬ್ಬರ್ ವೆರಿ ವೆರಿ ಇಂಪಾರ್ಟೆಂಟ್ ರೀ. ರಬ್ಬರ್ ಸಂಶೋಧನಾ ಕೇಂದ್ರ ಅಂದ್ರೆ ಕೇರಳದ ಕೊಟ್ಟಾಯಂ. ಕೇರಳದ ಕೊಟ್ಟಾಯಂನಾಗ ಏನಂದ್ರೆ ರಬ್ಬರ್ ಸಂಶೋಧನಾ ಕೇಂದ್ರ ಅದ ರೀ. ಮಸಾಲೆ ಪದಾರ್ಥಗಳ ಸಂಶೋಧನಾ ಕೇಂದ್ರ. ಮಸಾಲೆ ಸಂಶೋಧನಾ ಕೇಂದ್ರ ಇಲ್ಲದ್ರೆ ಸೇಮ್ ಕೇರಳದ ಕಲ್ಲಿಕೋಟೆ ಒಳಗೆ ಅದ ರೀ. ಕೇರಳದ ಕಲ್ಲಿಕೋಟೆ ಎಂಬಲ್ಲಿ ಮಸಾಲೆ ಸಂಶೋಧನಾ ಕೇಂದ್ರ ಕಂಡು ಬರ್ತವ್ರಿ. ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರ. ಸರ್ ಸಿರಿಧಾನ್ಯಗಳು ಮಾತಾಡ್ತೀನಿ ಆಮೇಲೆ. ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರ ಇಲ್ಲದ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು, ಇದು ತೆಲಂಗಾಣದೊಳಗೆ ಬರ್ತಕ್ಕಂಥ ಹೈದರಾಬಾದ್ನ್ಯಾಗ ಅದ ರೀ. ಇತ್ತೀಚೆಗೆ ಕೇಂದ್ರದ ಹಣಕಾಸು ಮಂತ್ರಿ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ನಲ್ಲಿ ಯಾವ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಿದ್ರೆ ಇದೇ ಸಂಶೋಧನಾ ಕೇಂದ್ರ, ಸಿರಿಧಾನ್ಯ ರೀ. ನಮ್ಮ ಹಿರಿಯರಿಂದ ಹೆಚ್ಚು ಪ್ರೋಟೀನ್ ಯುಕ್ತ ಬೆಳೆಗಳು, ಏಕದಳ ಧಾನ್ಯಗಳಾಗಿರ್ತಕ್ಕಂಥ ಬೆಳೆಗಳು ಸಿರಿಧಾನ್ಯ ಬೆಳೆಗಳಾಗಿರ್ತಾವ. ಇವು ಹೆಲ್ತಿ ಫುಡ್ ಆಗಿರ್ತಾವ್ರಿ, ಆರೋಗ್ಯದಾಯಕವಾಗಿರ್ತಕ್ಕಂಥ ಫುಡ್ ರೀ. ಇದು ಆಹಾರ, ಇದನ್ನೇ ತಿನ್ಬೇಕು ಅಂತಾನೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸಿರಿಧಾನ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನರೇಂದ್ರ ಮೋದಿ ಬಂದ್ ಬಳಕ್ರಿ. ಸಿರಿಧಾನ್ಯಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ? ಹೈದರಾಬಾದ್. ಹಾಗಾರ ಅದರ ಜೊತೆಗೆ ಇಲ್ಲಿ ಇನ್ನೊಂದ್ರೆ ಜೋಳ ನೋಡಿದಿವಿ. ಜೋಳ ಸಂಶೋಧನಾ ಕೇಂದ್ರ ಹೈದರಾಬಾದ್ನಾಗೆ ಅದ ರೀ. ರಾಗಿ ಸಂಶೋಧನಾ ಕೇಂದ್ರನು ಸೇಮ್ ಹೈದರಾಬಾದ್ನಾಗೆ ಅದ ರೀ. ರಾಗಿ ಸಂಶೋಧನಾ ಕೇಂದ್ರ ಹೈದರಾಬಾದ್. ಅರಣ್ಯ ಸಂಶೋಧನಾ ಕೇಂದ್ರ ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್. ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನ್ ಅಂತ ಕರಿತೀವಿ, ಅಥವಾ ಉತ್ತರಾಂಚಲ ಅನ್ನಬಹುದು ನೀವು ಇದಕ್ಕೆ. ಇನ್ನ ಮಣ್ಣು ಸಂಶೋಧನಾ ಕೇಂದ್ರ ಇಲ್ಲದಂದ್ರೆ ಮಧ್ಯಪ್ರದೇಶದ ಭೋಪಾಲ್. ಮಣ್ಣು ಸಂಶೋಧನಾ ಕೇಂದ್ರ ಇಲ್ಲದಂದ್ರಿ ಸರ್ ಮಧ್ಯಪ್ರದೇಶದ ಭೋಪಾಲ್ನ್ಯಾಗ ಮಣ್ಣು ಸಂಶೋಧನಾ ಕೇಂದ್ರ ಅದ ರೀ.
ಇನ್ನು ಅದೇ ರೀತಿ ಏನ್ ನೋಡ್ತೀವಿ ಅಂದ್ರೆ ಖನಿಜ ಸಂಶೋಧನಾ ಕೇಂದ್ರ ಇಲ್ಲದ ಜಾರ್ಖಂಡ್ ರಾಜ್ಯದ ಧನಬಾದ್, ಜಾರ್ಖಂಡಿನ ಧನಬಾದ್ ಅಂತಕ್ಕಂಥದ್ದು ಖನಿಜ ಸಂಶೋಧನಾ ಕೇಂದ್ರ ಅದ ರೀ. ಅದೇ ರೀತಿ ಗಮನಿಸುವುದಾದ್ರ ಕಬ್ಬು ಸಂಶೋಧನಾ ಕೇಂದ್ರ, ಕಬ್ಬು ಸಂಶೋಧನಾ ಕೇಂದ್ರ ಅಂದ್ರೆ ಉತ್ತರ ಪ್ರದೇಶದ ಲಖನೌ, ಉತ್ತರ ಪ್ರದೇಶದ ರಾಜಧಾನಿ ಲಖನೌ ರೀ. ಕಬ್ಬು ಆದ ನಂತರ ತರಕಾರಿ ಸಂಶೋಧನಾ ಕೇಂದ್ರ ಅಂದ್ರೆ ಸೇಮ್ ಉತ್ತರ ಪ್ರದೇಶದ ವಾರಣಾಸಿ, ಉತ್ತರ ಪ್ರದೇಶದ ವಾರಣಾಸಿ ಯಾವ ಸಂಶೋಧನಾ ಕೇಂದ್ರ ರೀ? ತರಕಾರಿ. ಇನ್ನು ಸ್ಪೆಷಲ್ ಆಗಿ ನೋಡಿದ್ರ ದ್ವಿದಳ ಧಾನ್ಯಗಳ ಸಂಶೋಧನಾ ಕೇಂದ್ರ, ದ್ವಿದಳ ಧಾನ್ಯಗಳ ಸಂಶೋಧನಾ ಕೇಂದ್ರ ಎಲ್ಲದ ಕೇಳ್ರಿ? ಇದನ್ನು ಬರೋದು ಉತ್ತರ ಪ್ರದೇಶದ ಕಾನ್ಪುರದಾಗ ಅದ ರೀ. ಉತ್ತರ ಪ್ರದೇಶದ ಕಾನ್ಪುರದಾಗ ಇದು ಕಂಡು ಬರ್ತಾರೆ. ದ್ವಿದಳ ಧಾನ್ಯಗಳ ಸಂಶೋಧನಾ ಕೇಂದ್ರ ಅಲ್ಲೇ ಅದ ರೀ. ರೇಷ್ಮೆ ಸಂಶೋಧನಾ ಕೇಂದ್ರ ಮೈಸೂರು, ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರು. ಸರ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂದ್ರೆ ಬೆಂಗಳೂರು ರೀ, ಬೆಂಗಳೂರು ಅಂತ ಕರಿತೀವಿ. ಸರ ಸೆಣಬು ಸಂಶೋಧನಾ ಕೇಂದ್ರ ವೆರಿ ವೆರಿ ಇಂಪಾರ್ಟೆಂಟ್. ಸೆಣಬು ಸಂಶೋಧನಾ ಕೇಂದ್ರ ಅಂದ್ರೆ ಪಶ್ಚಿಮ ಬಂಗಾಳದ ಬ್ಯಾರಕಪುರ, ಪಶ್ಚಿಮ ಬಂಗಾಳದ ಬ್ಯಾರಕಪುರ. ನೆಕ್ಸ್ಟ್ ಒನ್ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲದ ರೀ? ಚಿಕ್ಕಮಗಳೂರು ಜಿಲ್ಲೆ ಒಳಗದ ನೋಡ್ರಿ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ರಾಣೆಬೆನ್ನೂರು ಅಲ್ಲ ರೀ, ಬಾಳೆಹೊನ್ನೂರು. ಓಕೆನಾ? ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಅಂತಾರೆ ಇದಕ್ಕೆ ರೀ, ಬಾಳೆಹೊನ್ನೂರು, ರಾಣೆಬೆನ್ನೂರು ಅಲ್ಲ ರೀ, ಕನ್ಫ್ಯೂಸ್ ಆಯ್ತು. ಇನ್ನ ಚಹಾ ಸಂಶೋಧನಾ ಕೇಂದ್ರ ಎಲ್ಲದ ರೀ? ಅಸ್ಸಾಂ. ಅಸ್ಸಾಂನಾಗೇನಂದ್ರಿ ಚಹಾ ಸಂಶೋಧನಾ ಕೇಂದ್ರ ಅದ ರೀ. ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು, ಸೆಣಬು ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್, ತೋಟಗಾರಿಕೆ ಬೆಂಗಳೂರು, ಮಾವು ಸಂಶೋಧನಾ ಕೇಂದ್ರ ಎಲ್ಲದಂದ್ರಿ ವಿಜಯವಾಡ. ಸರ್ ತಂಬಾಕು ಎಲ್ಲದಂದ್ರ ರಾಜಮಂಡ್ರಿ. ಬರ್ದಿನೇನ್ರಿ? ಇಲ್ಲ, ನೋಡೋಣ ರೀ. ತಂಬಾಕು ಸಂಶೋಧನಾ ಕೇಂದ್ರ ಬರ್ದೀನಿ, ರಾಜಮಂಡ್ರಿ. ಚರ್ಮ ಸಂಶೋಧನಾ ಕೇಂದ್ರ ತಮಿಳುನಾಡಿನ ಚೆನ್ನೈ. ಆಲೂಗಡ್ಡೆ ಸಂಶೋಧನಾ ಕೇಂದ್ರ ಹಿಮಾಚಲ ಪ್ರದೇಶದ ಶಿಮ್ಲಾ. ಕೃಷಿ ಸಂಶೋಧನಾ ಕೇಂದ್ರ ದೆಹಲಿ. ರಸ್ತೆ ಸಂಶೋಧನಾ ಕೇಂದ್ರನು ದೆಹಲಿನೇ ರೀ, ಮಾತಾಡ್ತೀನಿ ಈಗ. ಮೇಕೆ ಸಂಶೋಧನಾ ಕೇಂದ್ರ ಮಾತೂರ್. ಜೇನು ಪುಣೆ. ನಲಗಡಲೆ ಹತ್ತಿ ಸಂಶೋಧನಾ ಕೇಂದ್ರ ಬಿಟ್ಟಿದೆ ನೋಡಿ. ಹತ್ತಿ ಸಂಶೋಧನಾ ಕೇಂದ್ರ ಎಲ್ಲದಂದ್ರ ಮಹಾರಾಷ್ಟ್ರದ ನಾಗಪುರ, ಮಹಾರಾಷ್ಟ್ರದ ನಾಗಪುರ. ರಸ್ತೆ ಸಂಶೋಧನಾ ಕೇಂದ್ರ ಎಲ್ಲದಂದ್ರ ಸೇಮ್ ದೆಹಲಿ ಒಳಗೆ ಬರ್ತೀರಿ, ರಸ್ತೆ ಸಂಶೋಧನಾ ಕೇಂದ್ರ. ಈ ರೀತಿ ವ್ಯವಸಾಯಕ್ಕೆ ಸಂಬಂಧಿಸಿದ ಒಂದಿಷ್ಟು ಗೊತ್ತಿರ್ಬೇಕು ನಿಮಗ್ರಿ. ಇನ್ನು ಒಂದಿಷ್ಟು ಪಾರ್ಕ್ಗಳು ಬರ್ತಾವ್ರಿ. ನಾವ್ ಹೇಳುವುದಾದ್ರ ಪಾರ್ಕ್ಗಳು ಯಾವ್ಯಾವ ಅಂದ್ರಿ? ಈಗ ನೀವು ಉದಾಹರಣೆಗೆ ತೊಗರಿ ಪಾರ್ಕ್ ಕಲಬುರಗಿ, ನಿಂಬೆ ಪಾರ್ಕ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ನಿಂಬೆ ಪಾರ್ಕ್, ಫುಡ್ ಪಾರ್ಕ್ ತುಮಕೂರಿನ ವಸಂತಪುರ. ಆ ನಂತರ ಏನ್ ನೋಡ್ತೀವಿ? ಸೋಲಾರ್ ಪಾರ್ಕ್ ತುಮಕೂರಿನ ಪಾವಗಡ ರೀ. ಈಗ ರೀಸೆಂಟ್ ಆಗಿ ಅದನ್ನ ಜಿಲ್ಲೆ ಮಾಡ್ಬೇಕಂತ ಘೋಷಣೆ ಮಾಡಿದಾರ್ರಿ, ಅಂದ್ರೆ ಚರ್ಚೆ ಮಾಡ್ತಾ ಇದ್ದಾರೆ. ಫುಡ್ ಪಾರ್ಕ್ ಬರೋದಿಲ್ಲ ಅಂದ್ರೆ ವಸಂತಾಪುರ ತುಮಕೂರು, ಸೋಲಾರ್ ಪಾರ್ಕ್ ಪಾವಗಡ ತುಮಕೂರಗಿರಿ, ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟ್, ಅಕ್ಷಯ ಫುಡ್ ಪಾರ್ಕ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು, ಅಕ್ಷಯ ಆಹಾರ ಫುಡ್ ಪಾರ್ಕ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಅದರೊಂದಿಗೆ ಗಮನಿಸ್ತೀವಲ್ರಿ ನಾವು ಯಾವುದು? ರೈಸ್ ಪಾರ್ಕ್ ಕೊಪ್ಪಳ ಜಿಲ್ಲೆಯ ಕಾರಟಗಿ, ರೈಸ್ ಪಾರ್ಕ್ ಅಂದ್ರೆ ಕೊಪ್ಪಳ ಜಿಲ್ಲೆ ಕಾರಟಗಿ. ಚಾಕ್ಲೇಟ್ ಪಾರ್ಕ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಚಾಕ್ಲೇಟ್ ಪಾರ್ಕ್ ರೀ. ಅಡಿಕೆ ಪಾರ್ಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರೇ ರೀ. ಪ್ಲಾಸ್ಟಿಕ್ ಪಾರ್ಕ್ ಬೆಂಗಳೂರು, ಪ್ಲಾಸ್ಟಿಕ್ ಪಾರ್ಕ್ ಅಂದ್ರೆ ಬೆಂಗಳೂರು.
ಈ ರೀತಿ ಏನ್ ಮಾಡಿದಾರ, ಒಂದಿಷ್ಟು ಪಾರ್ಕ್ಗಳ ಸ್ಥಾಪನೆ ಮಾಡಿದಾರೆ. ಇವು ಕೇಳಿದಾನ್ರಿ ಎಕ್ಸಾಮ್ನಾಗ, ಮಾತಾಡ್ತೀನಿ ಯುವಕರ ಬಗ್ಗೆನು. ಲಕ್ಷ್ಯ ಇಲ್ರಿ, ಇನ್ನೊಂದ್ಸಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ನೀವು. ಹಾಗಾದರೆ ಭತ್ತ ಸಂಶೋಧನಾ ಕೇಂದ್ರ ಒಡಿಸ್ಸಾದ ಕಟಕ್ ರೀ. ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಫಿಲಿಪೈನ್ಸ್ ನ ಮನಿಲಾ. ಮಾವು ಸಂಶೋಧನಾ ಕೇಂದ್ರ ವಿಜಯವಾಡ. ಎಮ್ಮೆ ಸಂಶೋಧನಾ ಕೇಂದ್ರ ಹಿಸ್ಸಾರ್. ಜೋಳ ಸಂಶೋಧನಾ ಕೇಂದ್ರ ಹೈದರಾಬಾದ್. ತಂಬಾಕು ರಾಜಮಂಡ್ರಿ. ಚರ್ಮ ಚೆನ್ನೈ. ಆಲೂಗಡ್ಡೆ ಶಿಮ್ಲಾ. ಕೃಷಿ ದೆಹಲಿ. ಮೇಕೆ ಮಾತೂರ್. ಜೇನು ಪುಣೆ. ಬ್ಯಾಕ್ಟೀರಿಯಾ ಪುಣೆ. ನಲಗಡಲೆ ಜುನಾಗಢ. ಮೆಕ್ಕೆಜೋಳ ಮಂಡ್ಯ. ಮೆಕ್ಕೆಜೋಳ ಪಾರ್ಕ್ ರಾಣೆಬೆನ್ನೂರು. ರೇಷ್ಮೆ ಮೈಸೂರು. ತೆಂಗು ಕಾಸರಗೋಡು. ತೆಂಗು ಇಲ್ಲಂದ್ರೆ ಕಾಸರಗೋಡು. ರಬ್ಬರ್ ಇಲ್ಲಂದ್ರೆ ಕೊಟ್ಟಾಯಂ. ಮಸಾಲೆ ಎಲ್ಲದಂದ್ರೆ ಕಲ್ಲಿಕೋಟೆ. ಸಿರಿಧಾನ್ಯ ಎಲ್ಲದಂದ್ರೆ ಹೈದರಾಬಾದ್. ರಾಗಿ ಎಲ್ಲದಂದ್ರೆ ಹೈದರಾಬಾದ್ ರೀ. ಅರಣ್ಯ ಸಂಶೋಧನಾ ಕೇಂದ್ರ ಶಿಮ್ಲಾ ಅಲ್ಲ, ಡೆಹ್ರಾಡೂನ್. ಮಣ್ಣು ಭೂಪಾಲ್. ಆ ನಂತರ ಯಾವ್ದು ನೋಡ್ತೀವಿ ಅಂತ ಕೇಳಿದ್ರಿ, ಖನಿಜ ಧನಬಾದ್. ಕಬ್ಬು ಎಲ್ಲದಂದ್ರೆ ಲಖನೌ. ತರಕಾರಿ ಎಲ್ಲದಂದ್ರೆ ವಾರಣಾಸಿ. ತರಕಾರಿ ಬರುವುದು ವಾರಣಾಸಿ. ದ್ವಿದಳ ಧಾನ್ಯ ಕಾನ್ಪುರ್. ತೋಟಗಾರಿಕೆ ಬೆಂಗಳೂರು. ಸೆಣಬು ಬ್ಯಾರಕ್ಪೂರು. ಕಾಫಿ ಚಿಕ್ಕಮಗಳೂರಿನ ಬಾಳೆಹೊನ್ನೂರು. ಆ ನಂತರ ಚಹಾ ಅಸ್ಸಾಂ. ಹತ್ತಿ ನಾಗ್ಪುರ್. ರಸ್ತೆ ದೆಹಲಿ. ಈ ರೀತಿ ಏನ್ ಕಂಡು ಬರ್ತಾವ ಅಂದ್ರ ಪ್ರಮುಖ ಸಂಶೋಧನಾ ಕೇಂದ್ರಗಳದಾವ್ರಿ. ಪ್ರತಿ ಎಕ್ಸಾಮ್ನಾಗ ಪ್ರಶ್ನೆ ತೊಗೊಂಬಂದಿನ ಇವ್ರ ಮ್ಯಾಲ ಸಂಶೋಧನಾ ಕೇಂದ್ರಗಳು. ಇದು ಆದ ನಂತರ ಏನ್ ನೋಡ್ತೀವಿ ಅಂದ್ರೆ ಬೊನ್ಸಾಯಿ ಮರಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಲಕ್ಷ್ಯ ಇಲ್ರಿ, ಬಹಳ ಬಹಳ ಸ್ಪೆಷಲ್ ಆದ ಒಂದು ಟಾಪಿಕ್ ರೀ ಇದು. ಬೊನ್ಸಾಯಿ ಮರಗಳು ಅಂತ ಕರಿತಾನ್ರಿ. ಹೌದು, ಈ ಬೊನ್ಸಾಯಿ ಮರಗಳನ್ನ ಅಭಿವೃದ್ಧಿ ಪಡಿಸಿದವ್ರು ಯಾರು? ಬೊನ್ಸಾಯಿ ಬೊನ್ಸಾಯಿ ಮರಗಳು ಅಂತ ಕೇಳಿದ್ದಾರೆ. ಬೊನ್ಸಾಯಿ ಮರಗಳನ್ನ ಡೆವಲಪ್ಮೆಂಟ್ ಮಾಡಿದವರು ಯಾರು? ಅಭಿವೃದ್ಧಿ ಮಾಡಿದವರು ಯಾರು? ಈ ತಳಿಯನ್ನ ಪತ್ತೆ ಹಚ್ಚಿದವರು ಯಾರು? ಜಪಾನ್ ದೇಶದವ್ರಿ. ಹಿಂಗ್ ಹೊಸ ಹೊಸ ಪ್ರಯೋಗ ಮಾಡೋರೇ ಜಪಾನ್ದವರು. ಹೊಸ ಹೊಸ ಪ್ರಯೋಗ ಮಾಡೋರು ಯಾರಂದ್ರೆ ಜಪಾನ್ ದೇಶದವ್ರಿ. ಬೊನ್ಸಾಯಿ ಮರಗಳು. ಸರ, ಈ ಬೊನ್ಸಾಯಿ ಮರಗಳಂದ್ರೆ ಹೆಂಗಿರ್ತಾವ್ರಿ? ಸರ, ಚಿಕ್ಕ ಕುಂಡದಲ್ಲಿ ಕುಬ್ಜ ಮರಗಳನ್ನ ಬೆಳಿತಾರಲ್ರಿ. ಚಿಕ್ಕ ಕುಂಡದಲ್ಲಿ ಕುಬ್ಜ ಮರಗಳನ್ನ ಬೆಳಿತಕ್ಕಂತ ವ್ಯವಸಾಯದ ವಿಧಾನವನ್ನ ನಾವು ಬೊನ್ಸಾಯಿ ಮರಗಳಂತೀವಿ. ನೋಡೇ ಬಿಡೋಣ ಅಲ್ರಿ, ಓಕೆನಾ? ಎಸ್. ಹಾಗಾದ್ರೆ ಅವು ಎಂತ ಮರಗಳಾಗಿರ್ತಾವಂದ್ರೆ ಚಿಕ್ಕ ಕುಂಡದಲ್ಲಿ, ಗಮನ ಇಲ್ರಿ, ಚಿಕ್ಕ ಕುಂಡದಲ್ಲಿ ಕುಬ್ಜ ಮರಗಳನ್ನು ಬೆಳೆಯುವ ವ್ಯವಸಾಯದ ವಿಧಾನವನ್ನು ಏನಂತ ಕರೀತಾರ ಅಂತ ಕೇಳಿದ್ರಿ? ಬೊನ್ಸಾಯಿ ಮರಗಳು ಅಂತಾರ್ರಿ. ನೋಡೋಣ ಅದು ಯಾವ ಮರಗಳು ಅಂತ ಕರಿತೀವ್ರಿ. ಗಮನ ಇಲ್ರಿ, ಬೊನ್ಸಾಯಿ ಬೊನ್ಸಾಯಿ ಮರ ಇಲ್ಲಿ ಅದ ನೋಡ್ರಿ, ನಿಮ್ಗೆ ಕಾಣಿಸಬಹುದು. ಇವುಗಳನ್ನ ಏನಂತ ಕರಿತಾನಂದ್ರಿ? ಬೊನ್ಸಾಯಿ ಮರಗಳು ಅಂತ ಕರಿತಾನ್ರಿ. ಚಿಕ್ಕ ಕುಂಡದಲ್ಲಿ ಕುಬ್ಜ ಮರಗಳನ್ನು ಬೆಳೆಯುವ ವ್ಯವಸಾಯದ ವಿಧಾನ ಇದು. ಚಿಕ್ಕ ಕುಂಡದಲ್ಲಿ ಕುಬ್ಜ ಮರಗಳನ್ನು ಬೆಳೆಯುವ ವ್ಯವಸಾಯದ ವಿಧಾನವನ್ನ ಏನಂತ ಕರಿತೀವಿ ಅಂದ್ರೆ ಬೊನ್ಸಾಯಿ ಮರಗಳು ಅಂತ ಕರಿತೀವಿ. ಗಮನ ಇಲ್ರಿ, ಬೊನ್ಸಾಯಿ ಮರಗಳು. ಇಲ್ಲಿ ಇನ್ನೊಂದು ವ್ಯವಸಾಯದ ವಿಧಾನ ಅದ ರೀ. ಅದು ಯಾವುದು ಅಂದ್ರೆ ಹೈಡ್ರೋಫೋನಿಕ್ಸ್ ಅಂತ ಕರಿತೀವ್ರಿ. ಹೈಡ್ರೋಫೋನಿಕ್ಸ್ ಅಂದ್ರೆ ಏನು? ಮಣ್ಣಿನ ಸಹಾಯವಿಲ್ಲದೆ ನೀರಿನಲ್ಲಿ ಮಾತ್ರ ಬೆಳೆಯುವ ವ್ಯವಸಾಯದ ವಿಧಾನ ರೀ. ಮಣ್ಣಿನ ಸಹಾಯವಿಲ್ಲದೆ ಹೈಡ್ರೋಫೋನಿಕ್ಸ್. ಓಕೆನಾ?
ಜಸ್ಟ್ ನೀರ್ನಾಗ ಮಾತ್ರ ಬೆಳಿತಾರ್ರಿ. ಇಲ್ಲಿ ಕಾಣಿಸಬಹುದು ನಿಮಗ್ರಿ. ಹೈಡ್ರೋಪೋನಿಕ್ ಅಂತ ಕರಿತಾನ್ರಿ ಇದಕ್ಕ. ನೀವು ಹೈಡ್ರೋಫೋನಿಕ್ಸ್ ಅಂತ ಕರಿಬಹುದು, ತೊಂದರೆ ಇಲ್ಲ. ನೀರಿನಲ್ಲಿ ಮಾತ್ರ ಬೆಳೆಯುವ ವ್ಯವಸಾಯದ ವಿಧಾನ ಇದು. ಇಲ್ಲಿ ಕೆಳಗಡೆ ಓನ್ಲಿ ನೀರದರಿದು. ಇದು ಕೆಳಗಡೆ ಏನ್ ಕಂಡು ಬರ್ತಂದ್ರೆ ನೀರ್ ಕಂಡು ಬರ್ತದೆ, ಓನ್ಲಿ ನೀರು. ಹೈಡ್ರೋಫೋನಿಕ್ಸ್ ಅಂತಾನ್ರಿ. ಹೈಡ್ರೋಫೋನಿಕ್ಸ್. ಸರ್ ಹೈಡ್ರೋಫೋನಿಕ್ಸ್ ಅಂದ್ರೆ ಏನು? ಮಣ್ಣಿನ ಸಹಾಯವಿಲ್ಲದೆ ಮಣ್ಣಿನ ಸಹಾಯವಿಲ್ಲದೆ ನೀರಿನಲ್ಲಿ ಮಾತ್ರ ಬೆಳೆಯುವ ವ್ಯವಸಾಯದ ವಿಧಾನ. ಯಾವುದು ಅಂದ್ರೆ ಅದು ಹೈಡ್ರೋಫೋನಿಕ್ಸ್ ರೀ. ಮಣ್ಣಿನ ಸಹಾಯವಿಲ್ಲದೆ ನೀರಿನಲ್ಲಿ ಮಾತ್ರ ಬೆಳೆಯುವ ವ್ಯವಸಾಯದ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಹೈಡ್ರೋಫೋನಿಕ್ಸ್ ಅಂತಾರ್ರಿ. ನೋಡ್ರಿ, ಬಹಳ ಸಲ ಎಕ್ಸಾಮ್ ಪ್ರಶ್ನೆ ಕೇಳಿದಾನೆ. ಫ್ಲೋರಿಕಲ್ಚರ್ ಅಂದ್ರೆ ಏನು? ಹೂ ಸಾಕಾಣಿಕೆ ಕುರಿತು ಫ್ಲೋರಿಕಲ್ಚರ್. ಓಕೆನಾ? ಹೂಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ರೀ ಹೂ. ಹಾರ್ಟಿಕಲ್ಚರ್ ಅಂದ್ರಿ ಹಾರ್ಟಿಕಲ್ಚರ್ ಅಂದ್ರೆ ಏನು? ತೋಟಗಾರಿಕೆ ಕುರಿತು ಅಧ್ಯಯನ ಮಾಡೋದು. ತೋಟಗಾರಿಕೆ ಕುರಿತು ರೀ. ಇದು ಹೂ ಸಾಕಾಣಿಕೆ ಕುರಿತು ಅಧ್ಯಯನ ಮಾಡೋದು ಯಾವ್ದಂದ್ರೆ ಫ್ಲೋರಿಕಲ್ಚರ್. ಆಮೇಲೆ ಸಿಲ್ವಿಕಲ್ಚರ್ ಅಂದ್ರೆ ಕಾಡುಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಇದು. ಯಾವುದು? ಸಿಲ್ವಿಕಲ್ಚರ್. ಇನ್ನ ನೆಕ್ಸ್ಟ್ ಒನ್ ನೋಡ್ತೀವ್ರಿ. ಫ್ಲೋರಿಕಲ್ಚರ್ ನೋಡಿದ್ವಿ, ಹಾರ್ಟಿಕಲ್ಚರ್ ನೋಡಿದ್ವಿ, ಸಿಲ್ವಿಕಲ್ಚರ್ ನೋಡಿದ್ವಿ. ಇನ್ನ ನೆಕ್ಸ್ಟ್ ಒನ್ ಆಮೇಲೆ ಯಾವ್ದು ಬರ್ತಾವ ಅಂದ್ರಿ? ಪೋಮೋಲಾಜಿ. ಯಾವುದರ ಕುರಿತು ಅಂದ್ರೆ ಹಣ್ಣುಗಳ ಕುರಿತು ಪೋಮೋಲಾಜಿ ರೀ. ಇನ್ನ ಹೈಯೆಸ್ಟ್ ಎಕ್ಸಾಮ್ ಬಂದದ್ದು ಫಿಸಿಕಲ್ಚರ್. ಮೀನುಗಾರಿಕೆ ಕುರಿತು ಫಿಸಿಕಲ್ಚರ್ ರೀ. ಇನ್ನ ಒಂದು ಬರ್ತದಲ್ರಿ, ಅದು ಯಾವ್ದಂದ್ರ ವಿಟಿಕಲ್ಚರ್. ನೋಡಿ, ಹೈಯೆಸ್ಟ್ ಒಂದಿಷ್ಟು ಬರ್ದಾಗ ಇವೇ ಬಂದಾವ್. ವಿಟಿಕಲ್ಚರ್ ದ್ರಾಕ್ಷಿಯ ಕುರಿತು ಯಾವ್ದ್ರಿ? ವಿಟಿಕಲ್ಚರ್. ಇನ್ ನೆಕ್ಸ್ಟ್ ಒನ್ ಸಿರಿಕಲ್ಚರ್. ರೇಷ್ಮೆ ಕುರಿತ್ರಿ. ಆಮೇಲೆ ಎಫಿಕಲ್ಚರ್ ಜೇನು ಸಾಕಾಣಿಕೆ. ಕುರಿತು ಅಧ್ಯಯನ ಮಾಡೋದು ಯಾವ್ದಂದ್ರ ಎಫಿಕಲ್ಚರ್. ನೋಡ್ರಿ ಹೆಂಗ್ ನೆನ್ಪಿಡ್ಬೇಕು. ಮೀನಿಗೆ ಫಿಶ್ ಅಂತೀರಿ, ಫಿಸಿಕಲ್ಚರ್. ಸರ್ ದ್ರಾಕ್ಷಿ ನೋಡ್ರಿ, ನೀವು ದ್ರಾಕ್ಷಿ ತಗೊಂಡ್ರೆ ದ್ರಾಕ್ಷಿಗೆ ಒಂದ್ಸಲ ವಿ ಆಕಾರನಾಗ ಅದಾವ, ಇರ್ತಾವ. ಅದಕ್ಕೆ ವಿಟಿಕಲ್ಚರ್. ರೇಷ್ಮೆ ಸಿರಿಕಲ್ಚರ್. ಇನ್ನ ಜೇನು ಅಪ್ಪಿಗೆ ಹೇಳ್ತೀವಿ, ಸಣ್ಣ ಮಕ್ಕಳಿಗೆ ಅಪ್ಪಿ ಜೇನದ ಹೋಗ್ಬೇಡ, ಸುಮ್ಮನ್ಕೋಬೇಕ್ರಿ. ಅಪ್ಪಿ ಜೇನದ ಹೋಗ್ಬೇಡ. ಎಫಿಕಲ್ಚರ್ ಜೇನು, ಸಿರಿಕಲ್ಚರ್ ರೇಷ್ಮೆ, ವಿಟಿಕಲ್ಚರ್ ದ್ರಾಕ್ಷಿ, ಸರ್ ಫಿಸಿಕಲ್ಚರ್ ಮೀನು, ಎಫಿಕಲ್ಚರ್ ಜೇನು. ಈ ರೀತಿ ರೀ ಕೋಡ್ ಮಾಡ್ಕೋಬೇಕು ನೀವು ಓದು ಹೊತ್ನ್ಯಾಗ. ನಾವು ಒಂದ್ಸಲ ಪ್ರಶ್ನೆ ಕೇಳಿದ್ರೆ ನಾವು ಎಕ್ಸಾಮ್ಗೆ ಹೋದಾಗ ವೃದ್ಧಾಪ್ಯದ ಕುರಿತು ಅಧ್ಯಯನ ಮಾಡೋದು ಯಾವ್ದಂತೆ? ವೃದ್ಧಾಪ್ಯದ ಕುರಿತು ಅಧ್ಯಯನ ಮಾಡೋದು ಯಾವ್ದಂತ ಕೇಳಿದ ಅಂದ್ರೆ ವಯಸ್ಸಾಗುವಿಕೆ ಹಿಂಗ್ ಕೊಟ್ಟಿರ್ತಾನ್ರಿ. ಅವಾಗ ನೀವ್ ಅನ್ಬೇಕು ಗೆರಂಟೋಲಜಿ.
ಗ್ಯಾರಂಟೋಲಾಜಿ ಹೆಂಗ್ ನೆನ್ಪಿಡೋರು? ಗ್ಯಾರಂಟಿ ಇಲ್ಲ ಏಜ್ ವೃದ್ಧಾಪ್ಯ, ಗ್ಯಾರಂಟಿ ಇಲ್ಲ ಏಜ್ ವೃದ್ಧಾಪ್ಯ, ಗ್ಯಾರಂಟೋಲಾಜಿ. ಹೃದಯದ ಕುರಿತು ಅಧ್ಯಯನ ಮಾಡೋದು ಯಾವುದು? ಕಾರ್ಡಿಯೋಲಾಜಿ. ಮನೆಗೆ ಲಗ್ನ ಕಾರ್ಡ್ ಕೊಡಕ್ ಬರ್ತಾರೆ. ಕಾರ್ಡ್ನಾಗ ಏನ್ ಇರ್ತಾವ್ರಿ? 2 ಹೃದಯ, ಒಂದು ಗಂಡು ಒಂದು ಹೆಣ್ಣು ಹೃದಯ ಇರ್ತಾವ. ಹೃದಯ, ಕಾರ್ಡಿಯೋಲಾಜಿ ಹೃದಯ. ಸರ್ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡೋದು ಅಂಕಾಲಜಿ. ಅಂಕಲ್ಗೆ ಏನು ಬಂದದ? ಕ್ಯಾನ್ಸರ್. ನೋಡ್ರಿ ಹೋದಾಗ ಎಷ್ಟು ಸಿಂಪಲ್ ಕೋಡ್ ಮಾಡ್ತೀವ್ರಿ. ಅದ್ರ ಮ್ಯಾಲ ಡಿಪೆಂಡ್ ರೀ ನಮ್ ಸ್ಟಡಿ. ಅಂಕಾಲಜಿ ಇದೇ ಸ್ಟಡಿಯ ಗುಟ್ಟೋರಿ. ಹೈಡ್ರೋಫೋನಿಕ್ಸ್ ಅಂತ ಕರಿತೀವ್ರಿ. ಮಣ್ಣಿನ ಸಹಾಯವಿಲ್ಲದೆ ನೀರಿನಲ್ಲಿ ಮಾತ್ರ ಬೆಳೆಯುವ ವ್ಯವಸಾಯದ ವಿಧಾನವನ್ನು ಹೈಡ್ರೋಫೋನಿಕ್ಸ್ ಅಂತೀವಿ. ಆದರೆ ಬೊನ್ಸಾಯಿ ಮರಗಳಂದ್ರೆ ಏನು? ಚಿಕ್ಕ ಕುಂಡದಲ್ಲಿ ಕುಬ್ಜ ಮರಗಳನ್ನ ಬೆಳೆಯುವ ವ್ಯವಸಾಯದ ವಿಧಾನವನ್ನು ನಾವೇನಂತ ಕರಿತೀವಿ? ಬೊನ್ಸಾಯಿ ಮರಗಳು. ಇದನ್ನ ಅಭಿವೃದ್ಧಿ ಪಡಿಸಿದವ್ರು ಯಾರಂದ್ರೆ ಜಪಾನ್ದವ್ರಿ. ಜಪಾನ್ ಅಭಿವೃದ್ಧಿ ಪಡ್ತೀವಿ. ನೀವು ಎಲ್ಲರೇ ಹೋದಕ್ಕೆ ಬೊನ್ಸಾಯಿ ಮರಗಳಿವೆ ಬೋರ್ಡ್ ಹಾಕಿರ್ತಾರ, ಅಥವಾ ನಿಮ್ಮ ಹಾಲ್ನಾಗ ಟಿವಿ ಮಗ್ಲ ನಾವ್ ಯಾವ್ದು ಹಾಕಿರ್ತೀವಿ ಅಂದ್ರೆ ಇದೇ ಹಾಕಿರ್ತೀವ್ರಿ, ಬೊನ್ಸಾಯಿ ಮರಗಳು ಅಂತೀವಿ. ಲಕ್ಷ್ಯ ಇಲ್ರಿ. ಇದೇ ರೀತಿ ಪ್ರಶ್ನೆ ತಗೊಂಡ್ಬರ್ತಿರ್ತಾನ ನಾವು, ಗಮನಿಸ್ಬೇಕ್ರಿ. ಹಾಗಾರ ಈ ಕಡೆ ನೋಡಿ, ಬೊನ್ಸಾಯಿ ಮರಗಳು ನೋಡಿದ್ವಿ, ಹೈಡ್ರೋಫೋನಿಕ್ಸ್ ನೋಡಿದ್ವಿ. ಇನ್ನ ಕೃಷಿಗೆ ಸಂಬಂಧಿಸಿದ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ನೋಡಿದ್ವಿ. ಕೃಷಿಗೆ ಸಂಬಂಧಿಸಿದಂತ ಇಲಾಖೆ ICAR, ಇಂಡಿಯನ್ ಕೌನ್ಸಿಲ್ ಆನ್ ಅಗ್ರಿಕಲ್ಚರ್ ರಿಸರ್ಚ್ ನೋಡಿದ್ವಿ. FAO, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್, ಅದನ್ನು ನೋಡಿದೀವ್ರಿ. ಸಂಶೋಧನಾ ಕೇಂದ್ರಗಳು, ಅವುಗಳನ್ನು ನೋಡಿದೀವಿ. ಇದರ ಮುಂದುವರೆದ ಭಾಗದಲ್ಲಿ ಯಾವುದನ್ನ ನೋಡ್ತೀವಿ ಅಂದ್ರ ಹಸಿರು ಕ್ರಾಂತಿ ಅಂತ ನೋಡ್ತೀವಿ. ಸರ್ ಹಾಗಾದ್ರೆ ಹಸಿರು ಕ್ರಾಂತಿ ಅಂದ್ರೆ ಏನು? ಇಲ್ಲಿ ಮಾತಾಡ್ತೀನಿ ನಿಮಗ, ಬಹಳ ಇಂಪಾರ್ಟೆಂಟ್ ರೀ. ಹಸಿರು, ಸರ ಹಸಿರು ಕ್ರಾಂತಿ ಅಂತ ಮಾತಾಡ್ತೀವಿ. ಈ ಹಸಿರು ಕ್ರಾಂತಿ ಎಂಬ ಪದವನ್ನ ಮೊದಲ ಬಾರಿ ಬಳಸಿದವರಾರು? ಸರ ಹಸಿರು ಕ್ರಾಂತಿ, ಸರ್ ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು? ಇದು KS ಕ್ವಶನ್ ರೀ. ಯಾರಾಗ್ತೀರಾ? ಮೊದಲ ಬಾರಿಗೆ ಬಳಸಿದವರು ಯಾರು ಅಂದ್ರ ನೀವು 100ಕ್ಕೆ 100 ನಾರ್ಮನ್ ಬೋಲಾರ್ಗ್ ಅಂದಿರ್ತೀರಿ. ನಾವು ಇದನ್ನ ಮೊದಲ ಬಾರಿ ಬಳಸಿದವರು ಯಾರಂದ್ರ ವಿಲಿಯಂ ಗಾಯ್ಡೆ ಅಂತ ಕರಿತೀವ್ರಿ. ಇವ್ರು ಏನ್ ಮಾಡ್ತಾರ? ಮೊದಲ ಬಾರಿಗೆ ಬಳಕೆ ಮಾಡ್ತಾರ್ರಿ, ವಿಲಿಯಂ ಗಾಯ್ಡೆ. ಇನ್ನ ಅದೇ ರೀತಿ ಗಮನಿಸ್ತೇವ್ರಿ. ಏನ್ ಗಮನಿಸ್ತೇವಿ? ಜಗತ್ತಿನಾಗ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನ, ಗ್ರೀನ್ ರೆವಲ್ಯೂಷನ್, ಜಗತ್ತಿನಲ್ಲೇ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನ ಕೈಗೊಂಡ ವ್ಯಕ್ತಿ ಯಾರು ಅಂದ್ರೆ ಅವಾಗ ಹಾಕಬೇಕು ನಾರ್ಮನ್ ಬೋಲಾರ್. ಹಸಿರು ಕ್ರಾಂತಿಯನ್ನ ಕೈಗೊಂಡವ್ರು ಮೊದಲ ಬಾರಿಗೆ ಯಾರು ಅಂದ್ರೆ ನಾರ್ಮನ್ ಬೋಲಾರ್ಗ್. ನಾರ್ಮನ್ ಬೋಲಾರ್ಗ್ ಅಂತ ಕರಿತೀವಿ. ಇವರೊಬ್ರು ಯಾರು ಅಂದ್ರ ತಳಿಶಾಸ್ತ್ರಜ್ಞ ರೀ. ಅದು ಗಮನ ಇಲ್ರಿ. ಪ್ರಶ್ನೆ ಕೇಳಿದನ್ರಿ, ಇವರೊಬ್ರು ಯಾರು? ತಳಿಶಾಸ್ತ್ರಜ್ಞ. ಅಷ್ಟೇ ಅಲ್ಲ, ಇವರೊಬ್ರು ಯಾರು ಅಂದ್ರೆ ಕೃಷಿ ಶಾಸ್ತ್ರಜ್ಞ. ಇವರೊಬ್ಬರು ಯಾರು ಅಂತ ಪ್ರಶ್ನೆ ಕೇಳದಂದ್ರ ಇವರೊಬ್ರು ಕೃಷಿ ಶಾಸ್ತ್ರಜ್ಞ. ಹೊಸ ತಳಿಗಳನ್ನ ಪತ್ತೆ ಹಚ್ಚರು, ಅದಕ್ಕೆ ಇವರನ್ನ ತಳಿಶಾಸ್ತ್ರಜ್ಞ, ಕೃಷಿ ಶಾಸ್ತ್ರಜ್ಞ ಅಂತ ಕರೆದ್ರು. ಇದನ್ನ ಗಮನಿಸಿ ಇವರಿಗೆ 1970ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೊಡ್ತಾರ. ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದ್ದ ಯಾವಾಗ ಅಂದ್ರೆ 1970ರಾಗ್ರಿ. 6 ಕ್ಷೇತ್ರವನ್ನು ಹೊರತುಪಡಿಸಿ ನೊಬೆಲ್ ಪ್ರಶಸ್ತಿ ಪಡೆದವರು ಅದ್ರಾಗ ಇವರು ಒಬ್ರು, ನಾರ್ಮನ್ ಬೋಲಾರ್ಗ್ ಒಬ್ಬರ್ರಿ. ಇವೆಲ್ಲ ಗಮನಿಸ್ಬೇಕ್ರಿ ನಾವು ಸ್ಟಡಿ ಹಂತದಲ್ಲಿ. ಸರ್ ಹಾಗಾರ ಹಸಿರು ಕ್ರಾಂತಿ ಅಂತ ನೋಡ್ತೀವಿ. ಇವರು ಉತ್ತರ ಅಮೆರಿಕಾದಲ್ಲಿ, ಲಕ್ಷ್ಯ ಅಲ್ರಿ,
ಯಾವ ಖಂಡದಲ್ಲಿ ಇವರು ಪ್ರಯೋಗ ಮಾಡ್ತಾರೆ ಅಂದ್ರೆ ಉತ್ತರ ಅಮೇರಿಕಾ. ಉತ್ತರ ಅಮೇರಿಕಾ ಖಂಡದಲ್ಲಿ. ಆ ಉತ್ತರ ಅಮೇರಿಕಾದಾಗ ಬರ್ತಕ್ಕಂಥ ಯಾವ ದೇಶದಾಗ ಅಂದ್ರೆ ಮೆಕ್ಸಿಕೋ ದೇಶದಾಗ ರೀ. ಮೆಕ್ಸಿಕೋ ದೇಶದಲ್ಲಿ ಬರುವ ಯಾವ ಹುಲ್ಲುಗಾವಲು? ಪ್ರೈರೇಸ್. ಪ್ರೈರೇಸ್ ಹುಲ್ಲುಗಾವಲು. ಹುಲ್ಲುಗಾವಲು ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಫಲ ಕೊಡುವ ಗೋಧಿ ತಳಿ ಮೆಕ್ಸಿಕೋನ್ ಗೋಧಿ ತಳಿ. ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಫಲ ಕೊಡುವ ಮೆಕ್ಸಿಕೋನ್ ಗೋಧಿ ತಳಿ ರೀ. ಗೋಧಿ ತಳಿಯನ್ನ ಪತ್ತೆ ಹಚ್ಚಿದರು. ಗೋಧಿ ತಳಿ 1993 IAS ಇದೇ ಕ್ವಶನ್ ಕೇಳನ್ರಿ. 1993 IAS ಕ್ವಶನ್ ಸಿಂಪಲ್ ಕೇಳಿದಾನ. ಎಲ್ಲಾ ಬೆಳೆಗಳು ನೈಸರ್ಗಿಕವಾಗಿ ಬಂದಿರುವ ಬೆಳೆಗಳು. ನೈಸರ್ಗಿಕವಲ್ಲದ ಮಾನವ ಪತ್ತೆ ಹಚ್ಚಿದ ಮೊದಲ ಬೆಳೆ ಯಾವುದು? ಹಿಂಗೆ ಪ್ರಶ್ನೆ ಕೇಳ್ರಿ. ನೈಸರ್ಗಿಕವಲ್ಲದ ಮಾನವ ಅಭಿವೃದ್ಧಿಪಡಿಸಿದ ತಳಿ ಯಾವುದು? ಮೊದಲ ತಳಿ ಯಾವುದು ಅಂತ ಕೇಳನ್ರಿ. ಅದು ಗೋಧಿ. ಆದರೆ ಆಪ್ಷನ್ಸ್ ಗೋಧಿ ಇಟ್ಟಿಲ್ಲ. ಟ್ರಿಟಿಕಮ್. ಸರ್ ಇದನ್ನ ಟ್ರಿಟಿಕಮ್ ಅನ್ನಬಹುದು ಅಥವಾ ಟ್ರಿಟಿಕೇಲ್ ಇದೇ ಇಟ್ಟನ್ರಿ. ಟ್ರಿಟಿಕೇಲ್ ಅಂತ ಇಟ್ಟಿದ್ದಾನ. ಟ್ರಿಟಿಕೇಲ್ ಅನ್ನುವುದು ಗೋಧಿಯ ವೈಜ್ಞಾನಿಕ ಹೆಸರು. ಗೋಧಿಯ ವೈಜ್ಞಾನಿಕ ಸೈಂಟಿಫಿಕ್ ನೇಮ್. ಗೋಧಿಯ ಹೆಸರಿದು. ಗೋಧಿಯ ವೈಜ್ಞಾನಿಕ ಹೆಸರು. ಅದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಗಮನ ಹೇಳ್ರಿ. ಇವರು ಆ ಹೊತ್ತಿನ ಜನರು ಹಸಿವಿನಿಂದ ಮರಣವಂತಾರ. ಅವರ ಹಸಿವನ್ನ ನೀಗಿಸಕ್ಕೆ ಈ ಬೆಳೆಯನ್ನ ಕಂಡಿಡಿದ್ರು. ಅದಕ್ಕ ಇವರನ್ನ ಏನಂತ ಕರೀತಾರ್ರಿ? ಮಿಲಿಯನ್ ಗಟ್ಟಲೆ ಪ್ರಾಣ ಉಳಿಸಿದ ಮಹಾನುಭಾವ. ಪ್ರಾಣ ಉಳಿಸಿದ ಮಹಾನುಭಾವ. ನೋಡಿ ಎಂತ ಬರೆದು ಕೊಡ್ತಾರ. ನಾವು ಒಬ್ಬರು ಜೀವನಾನೇ ಉಳಿಸಿದ್ರೆ ಸಾಕಾಗ್ಯದ್ರಿ. ಮಿಲಿಯನ್ ಗಟ್ಲೆ ರೀ. ಎಷ್ಟೋ ಜನ ಹಸಿವಿನಿಂದ ಮರಣವಂತಿರ್ಬೇಕಾದ್ರೆ, ಬಡತನದಿಂದ ಮರಣವಂತಿರ್ಬೇಕಾದ್ರೆ ಅವರ ಹಸಿವನ್ನ ನೀಗಿಸಿದರೆ ಅದಕ್ಕೆ ಇವರನ್ನ ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ. ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ. ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಇವರೇ ರೀ. ಯಾರನ್ನು ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ಅಂತೀವ್ರಿ, ಇವರಿಗೆ ಕರಿತೀವ್ರಿ. ಅಷ್ಟು ಒಬ್ಬ ಪ್ರಸಿದ್ಧವಾದ ವ್ಯಕ್ತಿ, ಫೇಮಸ್ ಆದ ವ್ಯಕ್ತಿ ಇವರು. ಇವರು ಹಸಿರು ಕ್ರಾಂತಿ ಕೈಗೊಳ್ತಾರ್ರಿ. ಇವ್ರು ಏನ್ ಮಾಡ್ತಾರ? 1986-87 ಸಾಲಿನೊಳಗ್ರಿ. ಲಕ್ಷ ಅಲ್ರಿ. 1986-87 ಸಾಲಿನಲ್ಲಿ ಅಂದ್ರೆ ಆ ವರ್ಷದಲ್ಲಿ ಏನ್ ಮಾಡ್ತಾರಂದ್ರ ಇವರು ವಿಶ್ವ ಆಹಾರ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರ. ವಿಶ್ವ ಆಹಾರ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ ಇವರು. ಯಾರೇ? ನಾರ್ಮನ್ ಬೋಲಾರ್. ನಾರ್ಮನ್ ಬೋಲಾರ್ಗ್ ಅಂತ ಕರಿತೀವಿ. ಯಾವ ದೇಶದವರು ಇವರು ಅಂದ್ರೆ ಅಮೇರಿಕಾ ದೇಶದ ಕೃಷಿ ತಜ್ಞ. ಇವರು ಅಮೇರಿಕಾ ದೇಶದ ಒಬ್ಬ ಕೃಷಿ ತಜ್ಞರು, ಒಪ್ಕೊಳ್ಳೋಣ. ಆದ್ರೆ ಹಸಿರು ಕ್ರಾಂತಿ ಕೈಗೊಂಡಿದ್ದು ಬೇರೆ ಕಡೆ. ಈ ರೀತಿ ಅದರಿ. ಇವ್ರ ಮೇಲೆ ಹಸಿರು ಕ್ರಾಂತಿ ಮೇಲೆ ಇಷ್ಟು ಬಾರಿ ಪ್ರಶ್ನೆ ಕಂಡ್ರಿ. ಮೇಲೆ ಸಿಕ್ಕಾಪಟ್ಟಿ ಪ್ರಶ್ನೆ ತಂದಿದ. ಅದಕ್ಕ 1947 ನಮ್ ದೇಶನೂ ವಿಭಜನೆ ಆಗಿತ್ತು. ಪಾಕಿಸ್ತಾನ, ಭಾರತ. ಎಷ್ಟೋ ಜನ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದವ್ರ ಸಂಖ್ಯೆಗಿಂತನೂ ಹೆಚ್ಚಾಗಿ ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಬಂದವ್ರ ಸಂಖ್ಯೆ ಹೆಚ್ಚಿತ್ತು. ಅಂತಾರಾಷ್ಟ್ರದಾಗ ಏನಿರೋದು? ನಮ್ಮ ರಾಷ್ಟ್ರ ಮೂಲತವಾಗಿ ನಾವು ಹಿಂದೂಸ್ತಾನ, ಮೂಲತವಾಗಿ ಭಾರತೀಯರು, ನಾವು ಭಾರತಕ್ಕೆ ಹೋಗ್ತೀವಿ. ಎಷ್ಟೋ ಜನ ಬಂದರು ವಲಸೆ. ಆ ವಲಸೆ ಬರ್ಬೇಕಾದ್ರ
ಆ ಪಾಕಿಸ್ತಾನ ಬರ್ತಕ್ಕಂಥ ಟ್ರೈನ್ಯಾಗ್ರಿ ಜೊತೆ ಬಿದ್ದು ಬಂದಾರಿ, ಭಾರತದ ಬಾರ್ಡರ್ದಾಗ ಬಿದ್ರೆ ಸಾಕು, ನಾವ್ ಆ ಕಡೆ ಬದುಕಿದ್ರೆ ಸಾಕಂತೇಳಿ ಉಟ್ಟು ಬಟ್ಟಿ ಮೇಲೆ ಹೊಲ ಮನಿ ಜಾಗ ಕುಟುಂಬ ಸಮೇತರೊಳಗೆ ಒಂದ್ಸಲ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಹಿಂಗ ಬಂದವ್ರಿಗೆ ನಾವು ಆಶ್ರಯ ಕೊಡಬೇಕಾಗಿತ್ತು, ಆಶ್ರಯ ಕೊಡಬೇಕಾಗಿತ್ತು, ಶಿಕ್ಷಣ ಕೊಡಬೇಕಾಗಿತ್ತು, ಅವರಿಗೆ ಬಡತನ ನಿರ್ಮೂಲನೆ ಮಾಡಬೇಕಾಗಿತ್ತು, ಹಸಿವನ್ನ ನೀಗಿಸಬೇಕಾಗಿತ್ತು. ಅವರಿಗೆ ಸಡನ್ಲಿ ಬಂದ್ಬಿಟ್ರಿ ಪಾಕಿಸ್ತಾನ ಬಿಟ್ರಿ. ಭಾರತದ ಮುಂದೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದವ್ರಿ ಸ್ವತಂತ್ರ ಬಂದ ಸಂದರ್ಭದಾಗ. ಇದು ಎಲ್ಲಿವರೆಗೂ ಹೋಯ್ತು ಅಂದ್ರ 1947ರಿಂದ 1966ರವರೆಗೂ ಹೋಯ್ತ್ರಿ. ಅಷ್ಟೊತ್ತಿಗಾಗಲೇ 3 ಪಂಚವಾರ್ಷಿಕ ಯೋಜನೆ ನೋಡ್ಬಿಟ್ಟಿದೀವಿ. ನೋಡ್ರಿ ಲಕ್ಷ ಇಲ್ಲ, ಬಹಳ ಇಂಪಾರ್ಟೆಂಟ್ ರೀ ಸರ್. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು 1947ರೊಳಗ ರೀ. 1947ರ ಸ್ವತಂತ್ರ ಸಿಕ್ಕಾಕಾರ ಎಷ್ಟೋ ಜನ ಪಾಕಿಸ್ತಾನವನ್ನ ಬಿಟ್ಟು ಭಾರತಕ್ಕೆ ಬಂದು ರೂಪುಗೊಳ್ಳೋಣ. ಆದರೆ ಆಗ ಭಾರತದೊಳಗೆ 1951ರಿಂದ 56 ಮೊದಲನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು. ಮೊದಲನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು. ಇಲ್ಲಿ ಏನ್ ಮಾಡ್ತಾರ, ಕೃಷಿ ಮತ್ತು ನೀರಾವರಿಗೆ ಆದ್ಯತೆ ಕೊಡ್ತಾರ. ಕೃಷಿ ಮತ್ತು ನೀರಾವರಿಗೆ ಯಾರು ಹೇಳ್ತಾರಂದ್ರ ಹೆರಾಲ್ಡ್ ರೀ. ಹೆರಾಲ್ಡ್ ಡೋಮರ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾನ್ರಿ, ಡೋಮರ್. ಅದಕ್ಕೆ ಈ 1ನೇ ಪಂಚವಾರ್ಷಿಕ ಯೋಜನೆಯನ್ನ ಹೆರಾಲ್ಡ್ ಡೋಮರ್ ಮಾದರಿಯ ಯೋಜನೆ ಅಂತಾರ್ರಿ. ಯಾವ ಯೋಜನೆಯನ್ನು ಹೆರಾಲ್ಡ್ ಡೋಮರ್ ಮಾದರಿ ಯೋಜನೆ ಅಂದ್ರೆ 3 ಅಣೆಕಟ್ಟು ಕಟ್ತಾರಲ್ರಿ, ದಾಮೋದರ ಅಣೆಕಟ್ಟು, ಬಾಕ್ರಂಗಲ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು, 3 ಅಣೆಕಟ್ಟು ಹೇಳಿದೀನಿ. ಅಣೆಕಟ್ಟು ಕಟ್ಟಿದ್ರು ವ್ಯವಸಾಯ ಸ್ಟಾರ್ಟ್ ಆಯ್ತು. ಅದಕ್ಕೆ ಕೃಷಿ ಮತ್ತು ನೀರಾವರಿ ಕೊಡ್ರಿ, ನಿಮ್ ದೇಶ ಬೇಗವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಕೊಡ್ರಿ ಅಂತ ಹೇಳಿದಾಗ ಇವನೇ ರೀ. ಯಾಕಂದ್ರೆ ಆವತ್ತಿನಾಗ ದೇಶದ ಪ್ರಧಾನಮಂತ್ರಿ ಯಾರಿದ್ರು, ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ನಾನು ಹೇಳಿದೀನಿ ನಿಮಗೆ. ಇವರು ಆವತ್ತಿನಾಗ ಯಾವ ಗ್ರಂಥ ಬರ್ತಿರ್ತೇನೆ, ಡಿಸ್ಕವರಿ ಆಫ್ ಇಂಡಿಯಾ. ಈ ಗ್ರಂಥದಾಗ ಹೇಳ್ತಾರ, ಆಧುನಿಕ ಭಾರತದ ದೇವಾಲಯಗಳು ಅಣೆಕಟ್ಟುಗಳು. ದೇವಸ್ಥಾನಕ್ಕೆ ಹೋದ್ರೆ ದೇವರು ವರವ ಕೊಡ್ತಾವೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಣೆಕಟ್ಟುಗಳು ಖಂಡಿತವಾಗಿ ವರ ಕೊಡ್ತವೆ. ಆಗ 56ರಾಗ ಮುಗಿತ್ರೆ, 56ರಾಗ 2ನೇ ಪಂಚವಾರ್ಷಿಕ ಯೋಜನೆ ಬತ್ತ. 56ರಿಂದ 61 2ನೇ ಪಂಚವಾರ್ಷಿಕ ಯೋಜನೆ ಬಂತ್ರಿ. 2ನೇ ಪಂಚವಾರ್ಷಿಕ ಯೋಜನೆ. ಆಗ 2ನೇ ಪಂಚವಾರ್ಷಿಕ ಯೋಜನೆ ಒಳಗೆ ಎದಕ್ಕೆ ಆದ್ಯತೆ ಕೊಡಲಾಯ್ತು ಅಂದ್ರೆ ಕೈಗಾರಿಕೆಗಳಿಗೆ. ನೋಡಿ, ನೀವು ಬೆಳೆದಿರೋದು ಬಂದ್ ಕೈಗಾರಿಕೆ ಬೀಳಂದ್ರೆ ವ್ಯಾಲ್ಯೂವೇ ಇಲ್ಲ. ಕೈಗಾರಿಕೆಗೆ ಆದ್ಯತೆ ಕೊಡಿ, ನೀವು ಕೈಗಾರಿಕೆಯನ್ನ ಹೆಚ್ಚಿಗೆ ಮಾಡ್ಕೋರಿ. ಕಬ್ಬು ಬೆಳೆ ಅಂತ ಹೇಳಿ ರೈತರು ಕಬ್ಬು ಬೆಳೆದ್ರ ಅದು ಬಂದ್ ಕೈಗಾರಿಕೆ ಬೀಳಿಲ್ಲ ಅಂದ್ರ ನಿಮ್ ದೇಶ ಹೆಂಗ ಅಭಿವೃದ್ಧಿ ಆಗ್ಬೇಕಂತ ಹೇಳ್ದಾರಿ. ಹಿಂಗ ಹೇಳ್ದವ್ರು ಯಾರಂದ್ರ ಪ್ರಶಾಂತ್ ಚಂದ್ರ ಮೆಲ್ನೋಬಿಯಸ್. ಅದಕ್ಕೆ ಇದನ್ನ ಏನಂತ ಕರಿತಾನ್ರಿ, PC ಮೆಲ್ನೋಬಿಯಸ್ ಯೋಜನೆ. ಯಾವ ಪಂಚವಾರ್ಷಿಕ ಯೋಜನೆ ಕರೀತಾರೆ? 2ನೇ ಪಂಚವಾರ್ಷಿಕ ಯೋಜನೆ. 1ನೇದು ನೋಡಿದ್ವಿ, 2ನೇದು ನೋಡಿದ್ವಿ. ಆಗ ಭಾರತದಾಗ 3ನೇ ಪಂಚವಾರ್ಷಿಕ ಯೋಜನೆ. ಇಲ್ಲಿನೂ ಜವಾಹರ್ಲಾಲ್ ನೆಹರು ಅವರೇ ಇರ್ತಾರೆ ಪ್ರಧಾನಮಂತ್ರಿ. ಹಾಗಾದ್ರೆ 1961ರಿಂದ 66ರವರೆಗೂ 3ನೇ ಪಂಚವಾರ್ಷಿಕ ಯೋಜನೆ ಬತ್ರಿ. ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಲಕ್ಷ ಇಲ್ರಿ, ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1962ರಾಗ ಭಾರತದ ಮ್ಯಾಲ ಚೀನಾ ದಾಳಿ ಮಾಡ್ತದ್ರಿ. ಭಾರತ ಚೀನಾ ಯುದ್ಧ ನಡೀತದ. 1964ರಾಗ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮರಣ ಆಗ್ತದ್ರಿ. ನೆಹರು ಅವರು ಮರಣ ಆಗ್ತಾರ. 1965ರಾಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗ್ತದ್ರಿ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗ್ತದ. 1966ರಾಗ ನಮ್ಮ ಭಾರತದ ಶಾಂತತೆಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಮರಣವಂತಾರ್ರಿ. ಅವರು ಯಾವಾಗ ಈ 3ನೇ ಪಂಚವಾರ್ಷಿಕ ಯೋಜನೆ ಈ 4 ಘಟನೆಗಳ ನಡೆದು ಈ ಪಂಚವಾರ್ಷಿಕ ಯೋಜನೆ ವಿಫಲ ಆಗ್ತದ್ರಿ. ವಿಫಲ. ಈ ಪಂಚವಾರ್ಷಿಕ ಯೋಜನೆ ವಿಫಲ ಆಯ್ತು. 1962ರಾಗ ಭಾರತ ಮತ್ತು ಚೀನಾ ಯುದ್ಧ, 1964 ಜವಾಹರ್ಲಾಲ್ ನೆಹರು ಮರಣ,
65ರಾಗ ಭಾರತ ಪಾಕಿಸ್ತಾನ ಯುದ್ಧ, 66ರಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಮರಣ ಆಗ್ಬಿಟ್ರು. ಆಗ ಈ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು? ಇಷ್ಟು ದಿನ ಜವಾಹರ್ಲಾಲ್ ನೆಹರು ಇದ್ರು, ಇಷ್ಟು ದಿನ ಯಾರಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು, ಇನ್ಯಾರಾಗವರು ಅಂತ ಬಂದಾಗ ಪ್ರಶ್ನೆ ಶ್ರೀಮತಿ ಇಂದಿರಾ ಗಾಂಧಿ. ಶ್ರೀಮತಿ ಇಂದಿರಾ ಗಾಂಧಿ ಆಗ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆದ್ರು. ಯಾವಾಗ? 1966ರಾಗ್ರಿ. ಅದೇ ವರ್ಷ ತಮಿಳುನಾಡಿನ MS ಸ್ವಾಮಿನಾಥನ್ ಅವರು, MS ಸ್ವಾಮಿನಾಥನ್ ಅವ್ರು ಏನ್ ಮಾಡಿದ್ರು? ಇಂದಿರಾ ಗಾಂಧಿ ಮೇಡಮ್ ಬಂದು ಭೇಟಿ ಆದ್ರು. ಇಲ್ರಿ ಮೇಡಮ್ ಅವರ, ನಮ್ ದೇಶದಾಗ ಸಿಕ್ಕಾಪಟ್ಟೆ ಬಡತನ ಇದೆ, 2025ರ ಸಾಲಿನಾಗದೀವಿ, ಈಗೇ ಬಡತನದಾಗ ಮುಂದದೀವಿ ಅಂದ್ರ ಇನ್ನು ಸ್ವತಂತ್ರ ಬಂದ ಸಂದರ್ಭದಾಗ ಯಾವ ಪರಿಸ್ಥಿತಿ ಇರ್ಲಿಕ್ಕಿಲ್ಲ ರೀ. 1966 ಯಾವ ಪರಿಸ್ಥಿತಿ ಇರ್ಲಿಕ್ಕಿಲ್ಲ. ಇದನ್ನ ಗಮನಿಸಿರ್ತಕ್ಕಂಥ MS ಸ್ವಾಮಿನಾಥನ್ ಹೇಳಿದ್ರು, ಮೇಡಮ್ ಅವ್ರಿಗೆ ಹೇಳಿದ್ರು ಇಂದಿರಾ ಗಾಂಧಿ ಮೇಡಮ್ಗ, ನೀವು ದಯವಿಟ್ಟು ನಮಗ ಬಜೆಟ್ ಅನ್ನ ಕೊಡಿ, ಹಣವನ್ನ ಕೊಡಿ. ಆ ಅಮೆರಿಕ ದೇಶದಾಗ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಬೆಳೆ ಬೆಳುವ ಒಂದು ಗೋಧಿ ತಳಿ ಪತ್ತೆ ಹಚ್ಚಿದಂತ, ಅದ್ ಯಾಕೆ ನಮ್ ದೇಶಕ್ಕೆ ತರಬಾರ್ದು ಮೇಡಮ್ ಅವರ, ನೀವು ಹೆಲ್ಪ್ ಮಾಡ್ಲೇಬೇಕು ಅಂದರಿ. ಸರಿ ಆಯ್ತು ಅಂತ ತಿಳ್ಕೊಂಡು ನೀವು ಅದಕ್ಕೆ ಸಂಬಂಧಿಸಿದ ಕೃಷಿ ಮಂತ್ರಿ ಭೇಟಿ ಯಾರೇ ಅಂದ್ರು. ಪ್ರಶ್ನೆ ಕೇಳಿದಾರೆ. ಆಗ 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದ ಕೃಷಿ ಮಂತ್ರಿ ಯಾರು? ಇಂದಿರಾ ಗಾಂಧಿ ಸರ್ಕಾರದಲ್ಲಿದ್ದ ಕೃಷಿ ಮಂತ್ರಿ ಯಾರು? ಬಹಳ ಸ್ಪೆಷಲ್ ಪ್ರಶ್ನೆ ಕೇಳಿದಾನ್ರಿ. ಕೃಷಿ ಮಂತ್ರಿ ಯಾರು ಅಂದ್ರೆ ಸುಬ್ರಹ್ಮಣ್ಯ ಅವರಿದ್ರು. ಈ ಸುಬ್ರಹ್ಮಣ್ಯ ಮತ್ತು MS ಸ್ವಾಮಿನಾಥನ್ ಇಬ್ರು ಕೂಡಿ ಆ ನಾರ್ಮನ್ ಬೋಲಾರ್ಗ ಕಂಡಿಡ್ತಕ್ಕಂಥ ಗೋಧಿ ತಳಿಯನ್ನ ತಂದು ಅವನಿಗೆ ಕರ್ಕೊಂಡು ಬಂದು, ಇದಕ್ಕೆ ಎಷ್ಟು ಹವಾಮಾನ ಇರಬೇಕು, ಎಷ್ಟು ಉಷ್ಣಾಂಶ ಇರಬೇಕು, ಎಷ್ಟು ಮಳಿ ಬೇಕು, ಯಾವ ರೀತಿ ಮಣ್ಣು ಬೇಕು, ಪ್ರತಿಯೊಂದನ್ನು ಅವನ ಜೊತೆ ಡಿಸ್ಕಷನ್ ಮಾಡಿ ಅವನಿಗೆ ಹೋಗಿ ಕರ್ಕೊಂಡು ಬಂದು ಹಸಿರು ಕ್ರಾಂತಿ ಮಾಡಿಬಿಟ್ರು. ಅದಕ್ಕೆ ಭಾರತದಲ್ಲಿ ಹಸಿರು ಕ್ರಾಂತಿ ಅಂತ ಗಮನಿಸ್ತೀವಿ. ಭಾರತದಲ್ಲಿ ಹಸಿರು ಕ್ರಾಂತಿ ಆಗಲಿಕ್ಕೆ ಮೇನ್ ಕಾರಣೀಕರ್ತ ವ್ಯಕ್ತಿ ಯಾರು ಅಂದ್ರೆ MS ಸ್ವಾಮಿನಾಥನ್. ಸ್ವಾಮಿನಾಥನ್ ಅಂತ ಕರಿತೀವಿ. MS ಸ್ವಾಮಿನಾಥನ್ ಯಾವ ರಾಜ್ಯದವರು ಅಂತ ಕೇಳೋಣ? ತಮಿಳುನಾಡು. ಇವ್ರು ಮೂಲತವಾಗಿ ತಮಿಳುನಾಡು ರಾಜ್ಯದವ್ರಿ. ಇವ್ರು ಏನ್ ಮಾಡ್ತಾರಂದ್ರ, ಆಗಿರ್ತಕ್ಕಂಥ ಕೃಷಿ ಮಂತ್ರಿ ಯಾರ್ರಿ? ಸುಬ್ರಹ್ಮಣ್ಯ ಮತ್ತು MS ಸ್ವಾಮಿನಾಥನ್ ಇಬ್ರನ್ನು ಏನಂತ ಕರಿತೀವಿ ಅಂದ್ರ ಹಸಿರು ಕ್ರಾಂತಿಯ ರೂವಾರಿಗಳು. ಲಕ್ಷ ಇಲ್ರಿ, ಹಸಿರು ಕ್ರಾಂತಿಯ ರೂವಾರಿಗಳಂತ ಕರಿತಾರ್ರಿ ಇವರಿಗೆ. ಯಾರನ್ನು? ಭಾರತದ ಹಸಿರು ಕ್ರಾಂತಿಯ ರೂವಾರಿಗಳಂತಂದ್ರೆ ಇವರಿಗೆ ರೀ. ಓಕೆನಾ? ಈ ಹಸಿರು ಕ್ರಾಂತಿಯ ರೂವಾರಿಗಳಾಗಿರ್ತಕ್ಕಂಥ MS ಸ್ವಾಮಿನಾಥನ್ ಮತ್ತು ಸುಬ್ರಹ್ಮಣ್ಯ ಇವರಿಬ್ಬರನ್ನ ಹಸಿರು ಕ್ರಾಂತಿ ರೂವಾರಿ ಅಂತೀವಿ. ಆದ್ರೆ MS ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. ಸರ್, ಇದನ್ನ ಗಮನಿಸಿರ್ತಕ್ಕಂಥ ಭಾರತ ಸರ್ಕಾರ ಇವರಿಗೆ, MS ಸ್ವಾಮಿನಾಥನ್ ಅವರಿಗೆ ಇದನ್ನು ಗಮನಿಸಿರ್ತಕ್ಕಂಥ ಭಾರತ ಸರ್ಕಾರ, ಅದು ಸ್ಪೆಷಲ್ ಹೇಳ್ಬೇಕಂದ್ರ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 2024ರ ಸಾಲಿನ ಮರಣೋತ್ತರವಾಗಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿದ್ರಿ. ಭಾರತ ರತ್ನ ಪ್ರಶಸ್ತಿ ಅಂತ ಗಮನಿಸ್ತೀವಿ. ಈ ಭಾರತ ರತ್ನ ಪ್ರಶಸ್ತಿಯನ್ನ ಟೋಟಲ್ 5 ಮಂದಿ ಕೊಡ್ತಾರೆ. ಇಲ್ಲಿ ಲಕ್ಷ ಅಲ್ರಿ, ಟೋಟಲ್ ಎಷ್ಟು ಮಂದಿಗೆ ನೀಡಲಾಯ್ತು ಅಂದ್ರ 5 ಮಂದಿಗೆ ನೀಡಲಾಯ್ತು ಭಾರತ ರತ್ನ ಪ್ರಶಸ್ತಿ. ಸರ್, ಈ ಹಸಿರು ಕ್ರಾಂತಿ ಗಮನ ಇಲ್ರಿ, ಈ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ನಾವೇನ್ ಗಮನಿಸ್ತೀವಿ ಅಂತ ಕೇಳಿದ್ರಿ,
ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದವರು ಭಾರತದಾಗ ಯಾರಂದ್ರೆ MS ಸ್ವಾಮಿನಾಥನ್. ಆದ್ರೆ ಜಗತ್ನ್ಯಾಗ ಪ್ರಾರಂಭ ಮಾಡಿದವ್ರು ಯಾರು ಅಂತ ಕೇಳಿದ್ರಂದ್ರಿ, ಅದು ನಾರ್ಮನ್ ಬೊಲಾರ್ಗ್ ಅಂತ ಕರಿತೀವಿ. ಈ ನಾರ್ಮನ್ ಬೊಲಾರ್ಗ್ರವರು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಪೆಷಲ್ ಆಗಿ ಹೇಳೋದಾದ್ರೆ ನೋಡ್ರಿ, ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಯೋಜನೆ. ನಾರ್ಮನ್ ಬೊಲಾರ್ಗ್ರವರು ಸ್ಥಾಪನೆ ಮಾಡಿರ್ತಕ್ಕಂಥ ಯಾವ್ದ್ರಿ? ವಿಶ್ವ ಆಹಾರ ಪ್ರಶಸ್ತಿ. ವಿಶ್ವ ಆಹಾರ ಪ್ರಶಸ್ತಿ. ಈ ವಿಶ್ವ ಆಹಾರ ಪ್ರಶಸ್ತಿಯನ್ನ ಪಡೆದ ಮೊಟ್ಟ ಮೊದಲ ವ್ಯಕ್ತಿ ಭಾರತದಾಗಲ್ರಿ, ಎಲ್ಲದರಾಗೂ ಮೊದಲ ಅವನೇ ರೀ, MS ಸ್ವಾಮಿನಾಥನ್ ಅವರೇ. ವಿಶ್ವ ಆಹಾರ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಯಾರಿಗೆ ನೀಡಲಾಯಿತು? ಮೊದಲ ಬಾರಿಗೆ ಯಾರಿಗೆ ನೀಡಲಾಯಿತು ಅಂತ ಕೇಳ್ತಾನ್ರಿ, ಅದು MS ಸ್ವಾಮಿನಾಥನ್ ಅವರಿಗೆ ನೀಡಲಾಯಿತು ನೋಡಿ. MS ಸ್ವಾಮಿನಾಥನ್ ಇವರೇ ಪಡ್ಕೋತಾರ್ರಿ. ಯಾವ ವರ್ಷ? 1987 ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು 2014. ವಿಶ್ವ ಆಹಾರ ಪ್ರಶಸ್ತಿ ಕೊಟ್ಟಿದ್ದು 1987. ಇದು MS ಸ್ವಾಮಿನಾಥನ್ ಅವರಿಗೆ ಸ್ಥಾಪನೆ ಮಾಡಿದವರು ಅವರು. ಅವ್ರು ಹೇಳ್ತಾರೆ ಫಸ್ಟ್ ಪ್ರಶಸ್ತಿ MS ಸ್ವಾಮಿನಾಥನ್ಗೆ ಕೊಡ್ರಿ. ಹಾಗಾದ್ರೆ ಇನ್ನೂ ಒಂದು ಅಂಶ ಗಮನಿಸುವುದಾದ್ರಿ, ಸರ್ ಇವರು ಹಸಿರು ಕ್ರಾಂತಿಯನ್ನ ಎಲ್ಲಿ ಕೈಗೊಳ್ತಾರಂದ್ರ ಪಂಜಾಬ್. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂದ್ರ ಪಂಚ ನದಿಗಳ ನಾಡು. ಪಂಚ ನದಿಗಳ ನಾಡು ಅಂತ ಕರಿತೀವ್ರಿ. ಇದಕ್ರಿ ಸರ್ ಯಾವುದನ್ನು ಪಂಚ ನದಿಗಳ ನಾಡು ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಕರಿತೀವ್ರಿ. ಹಾಗಾದ್ರೆ ಅದರೊಂದಿಗೆ ನಾವೇನ್ ಗಮನಿಸ್ತೀವಿ ಅಂದ್ರಿ, ಪಂಚ ನದಿಗಳ ನಾಡು ಅಂತ ಕರಿತೀವ್ರಿ. ಓಕೆನಾ? ಗಮನಿಸ್ಬೇಕ್ರಿ, ಯಾವುದನ್ನು ಪಂಚ ನದಿಗಳ ನಾಡು ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಕರಿತೀವ್ರಿ. ಕ್ಲಿಯರ್ ಗೊತ್ತಿರಲಿ ನಿಮ್ಗ. ಹಾಗಾರ ಪಂಚ ನದಿಗಳ ನಾಡು ಅಂದ್ರೆ ಇದಕ್ಕೆ ಹಾಕಬೇಕು. ಜೊತೆಗೆ ಹಸಿರು ಕ್ರಾಂತಿಯ ರಾಜ್ಯಗಳಂದ್ರೆ ಇದೇ ಹಾಕಬೇಕ್ರಿ. ಹಸಿರು ಕ್ರಾಂತಿಯ ರಾಜ್ಯ ಅಂದ್ರೆ ಇದೇ ಹಾಕ್ಬೇಕು ನೀವು, ಪಂಜಾಬನೇ. ಯಾಕವ್ರು ಪಂಜಾಬನ್ನೇ ಆಯ್ಕೆ ಮಾಡಿದ್ರಿ? ದೇಶದಲ್ಲಿ ಅಷ್ಟೊಂದು ರಾಜ್ಯಗಳಿದ್ದು ಪಂಜಾಬನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಸರ್ ಅಲ್ಲಿ ಏನದ ಅಂದ್ರ ಮೆಕ್ಕಲು ಮಣ್ಣು ಹೆಚ್ಚಾಗಿ ಕಂಡು ಬರುತ್ತದೆ. ಸರ ಮೆಕ್ಕಲು ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ. ಒಂದೇದ್ ನೋಡಿದ್ರಿ, ಅಲ್ಲಿ ಸ್ಪೆಷಲಿ ನೋಡಿದ್ರ 5 ನದಿಗಳು ಹರಿತವೆ. ಮತ್ತು ನೀವು ಇನ್ನೊಂದು ಗಮನಿಸಬೇಕು, ನಾನು ನಿನ್ನೆ ನದಿಗಳು ಹೇಳ್ಬೇಕಾರ, ಇಲ್ಲಿ ಸಟ್ಲೇಜ್ ನದಿ ಹರಿತಾ ಇರಬೇಕಾದ್ರ ಮೇಲ್ಗಡೆ ಹಿಮಾಚಲ ಪ್ರದೇಶದಾಗ ಏನ್ ಮಾಡಿದೀವಿ ಅಂದ್ರೆ ಬಾಕ್ರಾ ನಂಗಲ್ ಅಣೆಕಟ್ಟು ಕಟ್ಟಿದೀವಿ. ಒಂದು ವೇಳೆ ಮಳೆ ಬರದೇ ಇದ್ದರೆ ಅಣೆಕಟ್ಟಿನ ಹಿನ್ನೀರನ್ನ ಕೊಡಬಹುದು. ಅಲ್ಲಿ ಆಲ್ರೆಡಿ ಫಲವತ್ತಾದ ಮಣ್ಣದ, ನೀರು ಫಲವತ್ತಾದ ಮಣ್ಣು ಎರಡು ಸಿಕ್ಕಾಗ ಆಟೋಮೆಟಿಕ್ ಹಸಿರು ಕ್ರಾಂತಿ ಸಕ್ಸಸ್ ಆಗ್ತದ್ರಿ. ಅಷ್ಟು ಹಣವನ್ನ ಖರ್ಚು ಮಾಡಿ, ಅಷ್ಟು ದುಡ್ಡನ್ನ ಖರ್ಚು ಮಾಡಿ ಅವರನ್ನ ಇಲ್ಲಿ ಕರೆಸಿ ಅವರು ಕಂಡಿಡಿದ್ರು ತಳಿಯನ್ನ ತಂದು ಪಂಜಾಬ್ ರಾಜ್ಯದ ರೈತರಿಗೆಲ್ಲರೂ ಕೊಟ್ಟುಬಿಟ್ಟಾರ್ರಿ ಈಗ. ಹಾಗಾಗಿ ಬಾಕ್ರಾ ನಂಗಲ್ ಅಣೆಕಟ್ಟು ಮೊದಲೇ ದೇಶದಾಗ ಅತಿ ಎತ್ತರವಾದ ಅವಾಗ್ರಿ. ಈಗ ಎರಡನೇದು 226 ಮೀಟರ್ ಎತ್ತರ ಇತ್ತು. ಇಲ್ಲಿಂದ ನೀರ್ ಬೀಳ್ತಾ ಇತ್ತು, ವಿದ್ಯುತ್ ರೆಡಿ ಆಗ್ತಿತ್ರಿ. ಇಲ್ಲಿಂದ ಏನ್ ರೆಡಿ ಆಗ್ತಿತ್ತು ಅಂದ್ರ ವಿದ್ಯುತ್ ರೆಡಿ ಆಗ್ತಿತ್ತು. ಆವಾಗ ರೈತರಿಗೆ ವಿದ್ಯುತ್ ಕೊಟ್ಟರು ಅಂದ್ರೆ ಆಟೋಮೆಟಿಕ್ ನೋಡ್ರಿ, ನಮ್ಮ 3 ಕಡೆ ಹಳ್ಳಿಯಾಗ ಹೇಳ್ತಿರ್ತಾರ, ಈ ಸಲ 4 ಗಂಟೆ ಕೊಟ್ಟನ ಕರೆಂಟ್, ಎಕರೆಕ್ 30 ಟನ್ ಬೆಳೆದಿನಿ. ಈ ಸಲ ಏನಾದ್ರು ಒಂದು 3 ಗಂಟೆ ಎಕ್ಸ್ಟ್ರಾ ಕರೆಂಟ್ ಕೊಟ್ರಂದ್ರೆ ಎಕರೆಕ್ 50 ಟನ್ ಬೆಳಿತೀನಿ ಅಂದಿರ್ತಾರ್ರಿ. ಈ ರೈತರಿಗೆ ವಿದ್ಯುತ್ ಎಷ್ಟು ಹೆಚ್ಚಿಗೆ ಕೊಡ್ತೀರಿ, ರೈತ ಡೆವಲಪ್ಮೆಂಟ್ ಆದಂತೆ ದೇಶ ಅಭಿವೃದ್ಧಿ ಆಗ್ತದ್ರಿ. ಇದು ಸರ್ಕಾರಗಳು ಗಮನಿಸಬೇಕಾಗಿರೋ ಅಂಶ ರೀ. ರೈತರಿಗೆ ಬೇಕಾಗಿರ್ತಕ್ಕಂಥ ಸಬ್ಸಿಡಿ ಒಳಗೆ ಏನ್ ಮಾಡ್ಬೇಕು, ಬೀಜಗಳನ್ನ ಕೊಡಬೇಕು ಅವರಿಗೆ. ಮತ್ತು ಅವ್ರು ಬೆಳೆದಿರೋ ಬೆಳೆಗೆ ಏನ್ ಮಾಡ್ಬೇಕು, ಹೆಚ್ಚಿನ ಬೆಲೆ ನಿಗದಿ ಮಾಡಬೇಕು. ಹೀಗೆ ಮಾಡುವುದರಿಂದ ದೇಶ ಆಟೋಮೆಟಿಕ್ ಅಭಿವೃದ್ಧಿ ಆಗ್ತದ ನೋಡಿ. ಆಗ ವಿದ್ಯುತ್ ಕೊಡಬೇಕು, ಇದರಿಂದ ಹಸಿರು ಕ್ರಾಂತಿ ಸಕ್ಸಸ್ ಆಗುತ್ತೆ ತಿಳ್ಕೊಂಡು ಪಂಜಾಬ್ ರಾಜ್ಯವನ್ನ MS ಸ್ವಾಮಿನಾಥನ್ ಆಯ್ಕೆ ಮಾಡ್ತಾರೆ. ಅದಕ್ಕೆ 1966ಗೆ ಹರಿಯಾಣ ರಾಜ್ಯ ಒಡೆದು ಬರುವುದರಿಂದ ಗಮನ ಇಲ್ರಿ, ಗುಜನಾಗ ಹರಿಮಾ ಅಂದಿದ್ದೀನಿ ಅವನ್ನೇ ಚಾಪ್ಟರ್ದಾಗ್ರಿ. ಹಂಗಾರೆ ಪಂಜಾಬ್ ಮತ್ತು ಹರಿಯಾಣ ಎರಡು ರಾಜ್ಯಗಳನ್ನ ಹಸಿರು ಕ್ರಾಂತಿಯ ರಾಜ್ಯಗಳಂತಾರೆ. ಒಂದೊಂದ್ ಕಡೆ ಎರಡು ಅನ್ನಬಹುದು, ಆದ್ರೆ ಎರಡು ಬೇರೆ ಬೇರೆ ಇದ್ರೆ ಪಂಜಾಬ್ ಅನ್ಬೇಕು. ಹಸಿರು ಕ್ರಾಂತಿಯ ರಾಜ್ಯಗಳು, ಹಸಿರು ಕ್ರಾಂತಿಯ ರಾಜ್ಯಗಳು ಅನ್ಬೇಕ್ರಿ ಇವಕ್ಕ. ಓಕೆನಾ? ಇದಿಷ್ಟು ಯಾವುದ್ರ ಕುರಿತು ಅಧ್ಯಯನ ಮಾಡ್ತೀವಿ ಅಂದ್ರಿ, ಹಸಿರು ಕ್ರಾಂತಿಯ ಕುರಿತು ಅಧ್ಯಯನ ಮಾಡ್ತೀವಿ.
ಈ ಹಸಿರು ಕ್ರಾಂತಿ ಆದ ನಂತರ ಹಸಿರು ಕ್ರಾಂತಿ ಸಕ್ಸಸ್ ಆಯ್ತ್ರಿ ನಮ್ ದೇಶದಾಗ, ಒಪ್ಕೊಳ್ಳೋಣ. ಹಸಿರು ಕ್ರಾಂತಿ ಸಕ್ಸಸ್ ಆಯ್ತು. MS ಸ್ವಾಮಿನಾಥನ್ ಭಾರತ ಹಸಿರು ಕ್ರಾಂತಿ ಪಿತಾಮಹ, ಜಗತ್ತಿನ ಹಸಿರು ಕ್ರಾಂತಿ ಪಿತಾಮಹ ನಾರ್ಮನ್ ಬೋಲಾರ್ಡ್. ಆಗ ನಮ್ಮ ಭಾರತದಾಗ ಬಂದಿದ್ದ ಯಾವುದು ಅಂದ್ರೆ ಕ್ಷೀರ ಕ್ರಾಂತಿ. ಕ್ಷೀರ ಕ್ರಾಂತಿ ಲಕ್ಷೆಯಲ್ಲಿ ಕ್ಷೀರ ಕ್ರಾಂತಿ ಅಂತ ಕರಿತಾನ. ಓಕೆನಾ? ಕ್ಷೀರ ಕ್ರಾಂತಿ ಅಂತ ಕರಿತಾನ. ಕ್ಷೀರ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಹಾಲಿನ ಉತ್ಪನ್ನಕ್ಕೆ ಸಂಬಂಧಿಸಿದೆ. ಡೈರೆಕ್ಟ್ ಪ್ರಶ್ನೆ ರೀ, ಹಾಲಿನ ಉತ್ಪನ್ನ. ಸರ್, ಕ್ಷೀರ ಕ್ರಾಂತಿಯನ್ನ ಕೈಗೊಂಡ ವ್ಯಕ್ತಿ ಯಾರು? ವರ್ಗೀಸ್ ಕುರಿಯನ್. ಸರ್, ವರ್ಗೀಸ್ ಕುರಿಯನ್ ಅಂತ ಕರಿತೀವಿ. ಕುರಿಯನ್. ಎಕ್ಸಾಮ್ ನೆನಪಾಗ್ಲಿಲ್ಲ ಅಂದ್ರ ಕ್ಷೀರ ಅಂದ್ರ ಹಾಲು, ಹಾಲು ಕುರಿ ಉತ್ಪಾದನೆ ಮಾಡಿದ ಕುರಿ. ಕ್ಷೀರ ಕ್ರಾಂತಿ ಕುರಿ. ಸಡನ್ಲಿ MS ಸ್ವಾಮಿನಾಥನ್ ಹಾಕ್ಬಿಡ್ತೀವಿ ನಾವು. ಓಕೆನಾ? ಆಪರೇಷನ್ ಫ್ಲಡ್ ಅಂತಾನ್ರಿ, ಫುಡ್ ಅನ್ನಲ್ಲ. ಕನ್ನಡದ ಫುಡ್ ಅಂತ ಕೊಡ್ತಾನೆ, ಇಂಗ್ಲಿಷ್ ಕೊಟ್ಟಿರ್ತಾನ್ರಿ. ಆಪರೇಷನ್ ಫ್ಲಡ್ ರೀ ಅದು. ಆದ್ರ ಕನ್ನಡದಾಗ ಟೈಪಿಂಗ್ ಏನ್ ಮಾಡಿರ್ತಾನ? ಫುಡ್ ಅಂತ ಕೊಟ್ಟಿರ್ತಾನ. ಫುಡ್ ಅಂದ್ರ ಆಹಾರ. ಹಾಗಾರ ಹಸಿರು ಕ್ರಾಂತಿ ಪಿತಾಮಹ ಅಂದ್ರ ನಾವು ಸಡನ್ಲಿ MS ಹಾಕಬಾರ್ದ್ರಿ. ಆಪರೇಷನ್ ಕನ್ನಡದಾಗ ಫುಡ್ ಅಂತ ಕೊಟ್ಟಿದ್ದಾನೆ, ಇಂಗ್ಲಿಷ್ ವರ್ಷನ್ ಫ್ಲಡ್ ಅಂತ ಕೊಟ್ಟಿರ್ತಾನ. 1974 ಕೈಗೊಳ್ತಾರೆ ಇದು. ಓಕೆನಾ? ಹಾಗಾರ ಗಮನ ಇಲ್ರಿ. ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿ ಮಂಡಳಿ ಅಂತ ಬರ್ತಪೆ, ಗಮನಿಸಬೇಕು. ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿ ಮಂಡಳಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿ ಮಂಡಳಿ ಎಲ್ಲಿ ಸ್ಥಾಪನೆ ಆಯ್ತು? ಯಾವಾಗ ಸ್ಥಾಪನೆ ಆಯ್ತು? 1965 ಸ್ಥಾಪನೆ ಆಯ್ತ್ರಿ. ಇದು ಸ್ಥಾಪನೆ ಆಗಕ್ ಮೇನ್ ಕಾರಣೀಕರ್ತ ವ್ಯಕ್ತಿ ಪ್ರಧಾನಮಂತ್ರಿ ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಶ್ನೆ ಕೇಳಿದನ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವ್ರು 1966 ಮರಣ ಅಂತಾರ್ರಿ. ಇವರು ತಾಸ್ಕೆಂಟ್ ಒಪ್ಪಂದಕ್ಕೆ ಹೋಗಿ 66 ಮರಣ ಅಂತಾರ. 65 ಇವರೇ ಹೆಲ್ಪ್ ಮಾಡ್ತಾರ ಅದಕ್ರಿ ಸ್ಥಾಪನೆ ಆಗಕ. ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಗುಜರಾತ್. ನೋಡ್ರಿ, ಗುಜರಾತ್ ರಾಜ್ಯದೊಳಗ ಆನಂದ ನಗರದಾಗದ್ರಿ ಇದು. ಗುಜರಾತ್ ರಾಜ್ಯದ ಆನಂದ ನಗರದಲ್ಲಿ ಏನು ಕಂಡು ಬರ್ತದೆ? ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿ ಮಂಡಳಿ ಅದ ರೀ. ರಾಷ್ಟ್ರೀಯ ಹಾಲಿನ ಅಭಿವೃದ್ಧಿ ಮಂಡಳಿ ಬರೋದು ಗುಜರಾತಿನ ಆನಂದ್ ನಗರ. ಇದನ್ನ ಸ್ಥಾಪನೆ ಮಾಡಕ್ ಮೇನ್ ಕಾರಣೀಕರ್ತ ವ್ಯಕ್ತಿ ಯಾರು ಅಂದ್ರೆ ಇವ್ರು ಸಪೋರ್ಟ್ ಮಾಡಿದವರು ವರ್ಗೀಸ್ ಕುರಿಯನ್. ಇದರ ಮೊದಲ ಅಧ್ಯಕ್ಷರು ಅವರೇ ನಿರ್ದೇಶಕರು ವರ್ಗೀಸ್ ಕುರಿಯನ್. ಅದಕ್ಕೆ ಇವರನ್ನು ಏನಂತ ಕರಿತೀವಿ? ಭಾರತದ ಹಾಲಿನ ಮನುಷ್ಯ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ. ಭಾರತದ ಹಾಲಿನ ಮನುಷ್ಯ ಎಂದು ಇವರನ್ನೇ ಕರಿತೀವಿ. ಭಾರತದ ಹಾಲಿನ ಮನುಷ್ಯ ಅಂತ ಕರಿತೀವ್ರಿ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ. ಇವರ ಜನ್ಮದಿನವಾದ ನವೆಂಬರ್ 26 ವರ್ಗೀಸ್ ಕುರಿಯನ್ ರವರ ಜನ್ಮದಿನ ರೀ. ನವೆಂಬರ್ 26 ರಾಷ್ಟ್ರೀಯ ಹಾಲಿನ ದಿನ ಅಂತ ಕರಿತೀವ್ರಿ. ರಾಷ್ಟ್ರೀಯ ಹಾಲಿನ ದಿನ ಅಂತ ಕರಿತೀವಿ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕ್ಷೀರ ಕ್ರಾಂತಿ, ಹಾಲಿನ ಕ್ರಾಂತಿ, ಶ್ವೇತ ಕ್ರಾಂತಿ ಅಂತ ಕರಿತಾನ್ರಿ ಎಕ್ಸಾಮ್ನಾಗ. ಶ್ವೇತ ಕ್ರಾಂತಿ ಅಂದ್ರು ಇದೇ ಹಾಕ್ಬೇಕ ನೀವು. ಶ್ವೇತ ಕ್ರಾಂತಿ ಇದೇ ಹಾಕ್ಬೇಕ್ರಿ. ಶ್ವೇತ ಕ್ರಾಂತಿ, ಹಾಲಿನ ಕ್ರಾಂತಿ, ಕ್ಷೀರ ಕ್ರಾಂತಿ, ಬಿಳಿ ಕ್ರಾಂತಿ ಇದಕ್ಕೆ ಹಾಕಬೇಕು. ಸರ್, ಇಲ್ಲಿ ಹಾಲಿನ ಡೈರಿಗಳು ಬರ್ತಾವ್. ಸುಧಾ ಹಾಲಿನ ಡೈರಿ ಬಹಳ ಸಲ ಕೇಳಿದಾನ್ರಿ. ಸುಧಾ ಹಾಲಿನ ಡೈರಿ ಎಲ್ಲದ ಅಂತ ಕೇಳಿದಾನ್ರಿ. ಬಿಹಾರದಾಗ ಬರ್ತ ನೋಡ್ರಿ ಸುಧಾ ಹಾಲಿನ ಡೈರಿ. ಅಮೂಲ್ ಹಾಲಿನ ಡೈರಿ ಎಲ್ಲದಕ್ಕೇನ್ರಿ? ಗುಜರಾತ್, ನಾಟ್ ಕರ್ನಾಟಕ. ನಂಬಲ್ಲಿ ನಂದಿನಿ ಹಾಲಿನ ಡೈರಿ ಬರೋದೆಲ್ಲಿ ಅಂದ್ರೆ ಕರ್ನಾಟಕ. ಕತ್ತೆ ಹಾಲಿನ ಡೈರಿ ಎಲ್ಲಿ ಕಂಡು ಬರ್ತದೆ? ಗುಜರಾತ್ನೇ ಕಂಡು ಬರ್ತಾರೆ. ಗುಜರಾತ್. ಅದನ್ನೇ ತಾಯಿಯ ಎದೆ ಹಾಲಿನ ಡೈರಿ. ತಾಯಿಯ ಎದೆ ಹಾಲಿನ ಡೈರಿ ಎಲ್ಲಿ ಬರ್ತಾವ ಅಂದ್ರೆ ಪಶ್ಚಿಮ ಬಂಗಾಳದಾಗ ಅದ ನೋಡ್ರಿ.
ಪಶ್ಚಿಮ ಬಂಗಾಳದಾಗ ತಾಯಿ ಎದೆ ಹಾಲಿನ ಡೈರಿ ಅದಾವ್ರಿ. ಯಾಕಂದ್ರ ಈ ಗರ್ಭಿಣಿಯರು ಏನಪ್ಪಾ ಅಂದ್ರ ಮಗು ಜನಿಸುವ ಹೊತ್ನಾಗ ಏನಾಗುತ್ತೆ, ಗರ್ಭಿಣಿಯರು ಮರಣ ಹೊಂದ್ ಬಿಡ್ತಾರೆ, ತಾಯಿ ಮರಣ ಹೊಂದ್ ಬಿಡ್ತಾಳ. ಆಗ ಮಗುವಿಗೆ ತಾಯಿ ಎದೆ ಹಾಲು ಬೇಕಲ್ರಿ. ಅದಕ್ಕೆ ಅಲ್ಲಿ ಸರ್ಕಾರ ಏನ್ ಮಾಡ್ತು, ತಾಯಿ ಎದೆ ಹಾಲಿನ ಡೈರಿ ಅಂತಾನೆ ಬಿಟ್ಬಿಟ್ಟಿದಾರ. ತಾಯಿ ಎದೆ ಹಾಲಿನಾಗ ಯಾವ ರೀತಿ ಪೌಷ್ಟಿಕಾಂಶ ಇರುತ್ತೆ ಅದೇ ರೀತಿ ಆ ಪಾಕೆಟ್ನಾಗ ಹಾಲಿನಾಗೂ ಇರ್ತದೆ, ಅದು ಮಗುವಿಗೆ ಕೊಡಿಸಬಹುದು. ಈ ರೀತಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಾರ. ನಮ್ ಕರ್ನಾಟಕದಾಗ ತಾಯಿಯ ಎದೆ ಹಾಲಿನ ಬ್ಯಾಂಕ್ ಎಲ್ಲ ಅದರಿ. ತಾಯಿಯ ಎದೆ ಹಾಲಿನ ಬ್ಯಾಂಕ್ ಅಂತನ್ರಿ ಇದಕ್ಕ. ವಿಜಯಪುರದಾಗ ನೋಡ್ರಿ, ವಿಜಯಪುರದಾಗ ಮಾಡ್ರ ಬ್ಯಾಂಕ್ ಅಂತ ಮಾಡಿರದಕ್ರಿ. ಅಲ್ಲಿ ಹೋದ್ರೆ ನೀವು ಅಮೌಂಟ್ ಕೊಟ್ರಿ ಅಂದ್ರೆ ಆ ಪಾಕೆಟ್ ಕೊಟ್ಟು ಬಿಡ್ತಾರೆ ನಿಮ್ಗೆ, ತಾಯಿ ಎದೆ ಹಾಲಿನ ಪಾಕೆಟ್ ರೀ. ಮಗುವಿಗೆ ಕೊಡಿಸ್ಬೋದು, ಆರೋಗ್ಯಯುತವಾಗಿ ಉಳಿತಾರೆ ಮಗು. ಈ ರೀತಿ ಏನ್ ಮಾಡ್ತಾರೆ ಅಂದ್ರೆ ಕ್ಷೀರ ಕ್ರಾಂತಿ, ಹಸಿರು ಕ್ರಾಂತಿಯನ್ನ ಕೈಗೊಂಡ್ರ ನಮ್ಮ ದೇಶದಾಗ. ಅದಕ್ಕೆ ನಮ್ಮ ದೇಶ ಇಷ್ಟೊಂದು ಸುಗಮವಾಗಿದೆ. ಇದನ್ನ ಸಣ್ಣ ದೇಶನ ರೀ. ಇಬ್ಬರು ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಸುಮಾರು 2 ರಿಂದ 3 ತಿಂಗಳು 4 ತಿಂಗಳದು ಎಫರ್ಟ್ ಆಗ್ತಾರ್ರಿ. ಹಾಗಾದ್ರೆ ಇಲ್ಲೇನ್ ಗಮನಿಸ್ತೀವಿ ಅಂದ್ರ, ಒಂದು ದೇಶವನ್ನ ಡೆವಲಪ್ಮೆಂಟ್ ಮಾಡ್ಬೇಕಲ್ರಿ. ಒಂದು ಕುಟುಂಬ ಇದೆನಾ, 2 ಕುಟುಂಬ ಇದೆನಾ, 100 ಕುಟುಂಬಗಳು, 1000 ಕುಟುಂಬಗಳು, ಲಕ್ಷಾನುಗಟ್ಲೆ ಕುಟುಂಬಗಳದಾವ್ರಿ. ಇದನ್ನ ಅಭಿವೃದ್ಧಿ ಮಾಡ್ಬೇಕಲ್ರಿ. ಗಮನ ಇದರ ಮುಂದುವರಿದ ಭಾಗವನ್ನ ಮತ್ತೆ ಡಿಸ್ಕಷನ್ ಮಾಡ್ತೀನಿ. ಧನ್ಯವಾದ.